ನಿಮಗೆ ಧನ್ಯವಾದಗಳು. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಆದರೆ 69ಕ್ಕೆ ಕನ್ವರ್ಟ್ ಮಾಡಿದ್ದೀರಿ. ಆದರೂ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ನಿಲುವಳಿ ಸೂಚನೆಯನ್ನ ನಿಯಮಾವಳಿಗಳಲ್ಲಿ ಇಟ್ಟುಕೊಂಡಿದ್ದೀವಿ. ಒಂದು ಮಹತ್ವದ ವಿಚಾರ ಚರ್ಚೆ ಮಾಡುವಾಗ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ, ರಾಜ್ಯದ ಜನರಿಗೆ ಸಂಬಂಧಪಟ್ಟಂತ ಘಟನೆ, ಜನರ ಕಷ್ಟಗಳಿಗೆ ಸಂಬಂಧಪಟ್ಟಂತ ಘಟನೆ ಪ್ರಸ್ತಾಪ ಮಾಡುವಾಗ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೀ ಬೇರೆ ಎಲ್ಲ ಕಲಾಪಗಳನ್ನು ಮುಂದೂಡಿ ಇಂಥ ಮಹತ್ವದ ವಿಚಾರಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಅದು ನಿಯಮಾವಳಿಗಳಿನಲ್ಲೂ ಇದೆ, ಮತ್ತೆ ಒಳ್ಳೆ ಸಂಪ್ರದಾಯನೂ ಕೂಡ ಆಗ್ತದೆ. ಅದಕ್ಕೋಸ್ಕರನೇ ನಾವು ಅಡ್ಜರ್ನ್ಮೆಂಟ್ ಮೋಷನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಏನಾಗ್ಬಿಟ್ಟಿದೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮಹತ್ತರವಾದಂಥ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ನಿಲುವಳಿ ಸೂಚನೆ ಮೂಲಕ ಅದನ್ನು 69ಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗ್ಬಿಟ್ಟದೆ. ಅದು ಪದ್ಧತಿ ಆಗಬಾರ್ದು. ಆ ನಿಲುವಳಿ ಸೂಚನೆಗೆ ಒಂದು ಮಹತ್ವದ ಸ್ಥಾನ ಇದೆ. ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ಕೂಡ ನಾವು ನಿಲುವಳಿ ಸೂಚನೆಗಳು ತಂದಾಗ, ನೀವು ಕನ್ವಿನ್ಸ್ ಆದಾಗ ಎಲ್ಲ ಸದನದ ಎಲ್ಲ ಕಲಾಪಗಳನ್ನು ಕೂಡ ಮುಂದೂಡಿ ಇಂಥ ಮಹತ್ವದ ವಿಚಾರಗಳಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಆಗ ಅದಕ್ಕೆ ಹೆಚ್ಚು ತೂಕ ಬರ್ತದೆ, ಹೆಚ್ಚು ಮಹತ್ವ ಬರ್ತದೆ. ನಾವು ರಾಜ್ಯದ ಜನರ ಕಷ್ಟವನ್ನ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಕಹಿ ಘಟನೆಯನ್ನ ಚರ್ಚೆ ಮಾಡೋದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಜನರು ಕೂಡ ನಮ್ಮ ಮೇಲೆ ವಿಶ್ವಾಸ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾನು ಮನವಿ ಏನಪ್ಪಾ ಅಂತಂದ್ರೆ, ಅಧ್ಯಕ್ಷರಿಗೆ ದಯಮಾಡಿ ಇನ್ನು ಮುಂದೆ ಇಲ್ಲ ತೆಗೆದಾಕ್ಬಿಡ್ಬೇಕು, ನಾವು ಅಡ್ಜರ್ನ್ಮೆಂಟ್ ಮೋಷನ್ ಪ್ರಾವಿಷನ್ನೇ ತೆಗೆದಾಕ್ಬಿಡ್ಬೇಕು. ಅದು ಯಾಕೆ ಇಟ್ಕೊಂಡಿದ್ದೀವಿ? ಮಹತ್ತರವಾದಂಥ ವಿಚಾರ, ಸಾರ್ವತ್ರಿಕವಾಗಿ ಜರೂರಾಗಿರ್ತಕ್ಕಂಥ ವಿಚಾರ, ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ವಿಚಾರ, ಅಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೋಸ್ಕರವಾಗಿ ಅಡ್ಜರ್ನ್ಮೆಂಟ್ ಮೋಷನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅಫ್ಕೋರ್ಸ್ ಅದು ವಿಶೇಷ ಸಂದರ್ಭಗಳಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇದು ಒಂದು ವಿಶೇಷ ಸಂದರ್ಭ. ಇವತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಎಕರೆ ಬೆಳೆ ಹಾನಿಯಾಗಿ ಬೆಳೆದು ಬಂದಿದ್ದದ್ದು, ಕುಯ್ಲಿಗೆ ಬಂದಿದ್ದಂಥ ಬೆಳೆ ಹಾನಿಯಾಗಿ ಕೈಗೆ ಬಂದಿದ್ದಂಥ ತುತ್ತು ಬಾಯಿಗೆ ಬರದೆ ಹೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ವಿಚಾರ ಚರ್ಚೆ ಮಾಡಬೇಕು ಬೇಡ? ಇದನ್ನ ಅಡ್ಜರ್ನ್ಮೆಂಟ್ ಮೋಷನ್ಗೆ ಇದು ಅರ್ಹವಾಗಿರ್ತಕ್ಕಂಥ ವಿಚಾರ ಅಲ್ಲ. ಅದರಿಂದ ಇಂಥ ವಿಚಾರಗಳಲ್ಲಿ 69ಕ್ಕೆ ಕನ್ವರ್ಟ್ ಮಾಡದೇನೆ ಅಡ್ಜರ್ನ್ಮೆಂಟ್ ಮೋಷನ್ನು ರೂಲ್ 16 ಇದನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು. ಇನ್ನು ಮುಂದೆ ಅಧ್ಯಕ್ಷರು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಎನಿವೆ 69ಕ್ಕೆ ಕನ್ವರ್ಟ್ ಮಾಡಿಬಿಟ್ಟಿದ್ದೀರಿ. ನಾನು ನಿನ್ನೆ ಪ್ರಿಲಿಮಿನರಿ ಸಬ್ಮಿಷನ್ ಅನ್ನ ಮಾಡಿದೆ. ಕರ್ನಾಟಕದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಯಾರಿಗೆ ಭಾಷಣ ಮಾಡ್ತಾ ಇದ್ದಾರೆ? ಸಚಿವರು ಯಾರು ಇಲ್ಲ ಅಲ್ಲಿ ಫ್ರಂಟ್ ಲೈನ್ ಅಲ್ಲಿ. ಇಷ್ಟೊಂದು ಮಹತ್ವದ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಯಾರು ಸಚಿವರು ಇಲ್ಲ ಅಂದ್ರೆ ಹೇಗಿದು? ಸಿಎಂ ಇಲ್ಲ, ಫೈನಾನ್ಸ್ ಸೆಕ್ರೆಟರಿ ಇಲ್ಲ, ಮಿನಿಸ್ಟರ್ಗಳಿದ್ದಾರೆ, 3 ಜನ ಇದ್ದಾರೆ, ಸಾಕು ಬಿಡಪ್ಪ, ಅಲ್ಲೊಬ್ರು ಕೂತಿದ್ದಾರೆ. ಆಯ್ತು ಸರ್ಕಾರ ನೋಡ್ರಿ, ಕೃಷಿ ಸಚಿವರೆಲ್ಲಿದ್ದಾರೆ, ಹಾರ್ಟಿಕಲ್ಚರ್ ಸಚಿವರೆಲ್ಲಿದ್ದಾರೆ? ಕೂತ್ಕೊಂಡ್ರಪ್ಪ, ಇರ್ಲಿ, ಅವ್ರು ಎಷ್ಟು ಜನ ಯಾರೋ ಇರ್ಲಿ. ಈ ಸರ್ಕಾರಕ್ಕೆ
ಇದು ಒಂದು ಬೇಜವಾಬ್ದಾರಿ ಸರ್ಕಾರ ಅಂತ ಸಾಬೀತಾಗ್ಬಿಟ್ಟಿದೆ. ಪದೇ ಪದೇ ಹೇಳೋದ್ರಿಂದ ಏನ್ ಪ್ರಯೋಜನ? ಈಗ ಕಾರಜೋಳ ಅವರು ಇಲ್ಲೇ ಕೂತಿದ್ರು, ನಾವು ನಿಮಗೆ ನೆನ್ನೆ ಹೇಳಿದೀವಿ CM ಇರಲ್ಲ ಹಂಗೆಲ್ಲ ಅನ್ಬೇಡಿ, ನಮ್ಗೆ ನೋಡಿ ಮಾತಾಡಿ ನೀವು ಹೇಳಿದಿರ, ಅವ್ರೆಲ್ಲರೂ ಪರವಾಗಿಲ್ಲ, ನೀವಿರ ಮಾತಾಡ್ತೀನಿ ಹೇಳಿ ಒಪ್ಕೊಂಡಿದ್ದೀನಲ್ಲ ನಾನು. ಮಾತಾಡಿ ಮತ್ತೆ. ಮುಖ್ಯಮಂತ್ರಿಗಳು ಇರಲ್ಲ ಅನ್ನೋದು ಅಷ್ಟೇ, ಬೇರೆ ಮಂತ್ರಿಗಳು ಇರಬಾರ್ದು ಅಂತ ಹೇಳಿದೀನ. ಅವ್ರು ಇರಲ್ಲ ಸರ್. ಮುಂದ್ಗಡೆ ನೋಡಿ, ಅವನು MTB ನಗರದ ಹಿಂದ್ಗಡೆ ಕೂತ್ಗಳು, ಮುಂದ್ಗಡೆ ಅಲ್ಲ ಸರ್. ಕೃಷಿ ಸಚಿವರು ಹಿಂದ್ಗಡೆ ಕೂತ್ಗಳು. ಆರ್ಟಿಕಲ್ ಸಚಿವರು ಇಲ್ಲ, ಮುಂದ್ಗಡೆಯವರು ಕಾರಜೋಳ ಇಲ್ಲ, ಈಶ್ವರಪ್ಪ ಇಲ್ಲ, ಈಗ ಕಂದಾಯ ಸಚಿವರು ಇಲ್ಲ. ಕಂದಾಯ ಸಚಿವರು ಯಾರು ಇರ್ಬೇಕಲ್ವಾ? ಸರ್ ತೋಟಗಾರಿಕೆ ಸಚಿವರು ಇಲ್ಲ, ಕೃಷಿ ಸಚಿವರು ಇಲ್ಲ. ನಾವು ಯಾರಿಗೆ ಕೌನ್ಸಿಲ್ ಸಚಿವರು ವಿರೋಧ ಪಕ್ಷದ ನಾಯಕರು ಓಕೆ ಮಾನ್ಯ ಅಧ್ಯಕ್ಷರೇ, ಕಂಟಿನ್ಯೂ ಮಾಡಿ ಪ್ಲೀಸ್. ಆಯ್ತು. ಈಗ ವಿರೋಧ ಪಕ್ಷದ ಕಂದಾಯ ಸಚಿವರು ಕಾಳಜಿ ರೈತರ ಮೇಲೆ ಇದೆ, ಅವ್ರಿಗೆ ಬೇಕಲ್ಲ ಅದು. ಪ್ರವಾಹ, ಅತಿವೃಷ್ಟಿ, ಬರಗಾಲ ಚರ್ಚೆ ಮಾಡುವಾಗ ಕಡ್ಡಾಯವಾಗಿ ಇರಬೇಕು. ನಮಗೆ ಚೀಫ್ ಮಿನಿಸ್ಟರ್ ನಿನ್ನೆ ನಾನು ವಾರಣಾಸಿಗೆ ಹೋಗ್ತಾ ಇದ್ದೀನಿ, ನಾ ಇರಲ್ಲ, ಇವತ್ತು 4 ಗಂಟೆಗೋ 5 ಗಂಟೆಗೋ ಬರ್ತೀವಿ ಅಂತ ಹೇಳಿದ್ದಾರೆ. ಬರಲಿ. ಆದರೆ ನಾನೇನು ಕಂಡೀಷನ್ ಹಾಕಿದ್ದೆ, ಇದಕ್ಕೆ ಉತ್ತರ ಅವರೇ ಕೊಡಬೇಕು. ಬಿಕಾಸ್ ಈಸ್ ಹೋಲ್ಡಿಂಗ್ ದಿ ಫೈನಾನ್ಸ್ ಪೋರ್ಟ್ಫೋಲಿಯೋ ಆಲ್ಸೋ. ಅದಕ್ಕೋಸ್ಕರ ಅವರೇ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ, ಉತ್ತರ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಾನು. ಯಾಕಂದರೆ ನಮ್ಮ ಮಾಧುಸ್ವಾಮಿ ಇದ್ದಾರಲ್ಲ, ಎಲ್ಕೂ ನಾನು ತಯಾರಾಗಿದ್ದೀನಿ ಉತ್ತರ ಕೊಡೋಕ್ಕೆ ಅಂತ ನಿಂತುಬಿಟ್ಟಿರ್ತಾರೆ. ಹಾಗೇನಿಲ್ವಾ? ಬಟ್ ಅದು ಒಂದು ಕ್ವಾಲಿಟಿನೇ. ಎಲ್ಕೂ ಉತ್ತರ ಕೊಡೋದಿದೆಯಲ್ಲ, ಅದು ಒಂದು ಕ್ವಾಲಿಟಿನೇ. ಅಪ್ರಿಷಿಯೇಟಿವ್ ಅವರ ಹೇಳಿದ್ ನೆನ್ನೆ CM ಇದ್ದಾಗ ಮಾತಾಡ್ಲಿ, ನೀವು ಅವರೇ ನಿಮ್ಗೆ ಉತ್ತರ ಕೊಡ್ಲಿ ಅಂತ. ನೀವೇ ಮುಂದುವರೆದು ಅವ್ರು ಇಲ್ಲಿದ್ರೆ ಪರವಾಗಿಲ್ಲ. ತಕರಾರೇ ಎತ್ತಿಲ್ವಲ್ಲ, CM ಇಲ್ಲ ಅಂತ ತಕರಾರೇ ಎತ್ತಿಲ್ವಲ್ಲ. ನಾನು ಹೇಳಿದ್ದು ಕಂದಾಯ ಸಚಿವರಾರು ಇರ್ಬೇಕಲ್ಲ. ಬರ್ತಾರೆ ಸರ್ ಕೌನ್ಸಿಲ್ ಕ್ವಶನ್ ಮುಗಿಸ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ. ಅವ್ರು ಏನ್ ಮಾಡ್ಬೇಕಾಗಿತ್ತು? ಒಟ್ಟೊಟ್ಟಿಗೆ ರೈಸ್ ಮಾಡಿಸ್ತೀರಾ? 2 ಕಡೆ ಒಂದೇ ವಿಷಯ ಒಟ್ಟಿಗೆ ರೈಸ್ ಮಾಡಿದಾಗ ಎಲ್ಲಿ? ಕೌನ್ಸಿಲ್ ಮುಗಿಸ್ಬಿಟ್ಟು ಬರ್ತೀನಿ ಅಂತ ನಾನು ಯಾಕೆ ಹೇಳಿದೆ ಮಾಧುಸ್ವಾಮಿ, ನೀವು ಹೇಳೋದ್ರ ಬಗ್ಗೆ ನಂದು ಬಹಳ ತೀವ್ರವಾದ ತಕರಾರಿಲ್ಲ. ಬಟ್ ಬರಗಾಲದಂತ ವಿಚಾರ, ಅತಿವೃಷ್ಟಿ ಅಂತ ವಿಚಾರ ಮಾತಾಡುವಾಗ ಕೌನ್ಸಿಲ್ನಲ್ಲಿ ಬೇರೆ ಯಾರಿಗಾರು ಮಿನಿಸ್ಟರ್ ಕೊಟ್ಬಿಟ್ಟು ಬರಬೇಕು. ಅಲ್ಲಿ ಕ್ವಶನ್ ಅವರಿದ್ರೆ ಬೇರೆಯವ್ರಿಗೆಲ್ಲ, ಈಗ ಬಹಳ ಜನ ಇಲ್ಲಿ ಕ್ವಶನ್ಸ್ ಅವರಿದ್ದಾಗ ಹೋಗಲ್ವ ಅಲ್ಲಿಗೆ? ಅವ್ರು ಇರ್ಬೇಕು, ಒಳ್ಳೇದು. ಬಿಕಾಸ್ ನಿಮಗೆ ನಿಮ್ಮ ಹತ್ರ ಮಾಹಿತಿ ಇಲ್ಲದೆ ಇರಬಹುದು ಅಥವಾ ಇರಬಹುದು, ಅವ್ರ ಹತ್ರ ಮಾಹಿತಿ ಜಾಸ್ತಿ ಇರ್ತದೆ. ಬಿಕಾಸ್ ಈಸ್ ದಿ ರೆವಿನ್ಯೂ ಮಿನಿಸ್ಟರ್. ನಾನು ಹೇಳೋದು ಸರಿನೋ ತಪ್ಪು ಅಂತ ಅಟ್ಲೀಸ್ಟ್ ನಾನು ತಪ್ಪು ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಕ್ಕೆ ಒಬ್ರು ಇರ್ಬೇಕಲ್ಲ. ಇಲ್ಲ ನಾನು ಹೇಳದ್ದೆಲ್ಲ ರೆಕಾರ್ಡ್ ಹೊಂಟೋಗ್ಬಿಡ್ತದೆ. ಬರ್ತಾರೆ ಈಗ ಕಂಟಿನ್ಯೂ ಮಾಡಿ. ನಾರ್ಮಲಿ ಹೇಳಲ್ಲ, ತಪ್ಪು ಹೇಳಲ್ಲ. ಒಂದು ವೇಳೆ ಅಂಕಿಅಂಶಗಳು ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದನ್ನು ಸರಿಪಡಿಸಕ್ಕೆ ಅವ್ರು ಇರ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು ಅಲ್ಲಿ ಕೌನ್ಸಿಲ್ನಲ್ಲಿ ಇದ್ದಾರೆ, ಬರ್ತಾರೆ ಅಂತ ಹೇಳಿದ್ದಾರೆ. ಬರಲಿ, ಅದು ಬಹಳಷ್ಟು ಜಾಗ್ರತೆ ಬರೋಕ್ಕೆ ಅರೇಂಜ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ ಪ್ರವಾಹ ಬರ್ತಾ ಇದೆ. 2019, 2020, 2021. ನಿಮಗೆ ಗೊತ್ತಿದೆ, 2019ರಲ್ಲಿ ಅನ್ಪ್ರೆಸಿಡೆಂಟೆಡ್ ಫ್ಲಡ್ ಉತ್ತರ ಕರ್ನಾಟಕದ ಕಡೆ, ಬೆಳಗಾಂ, ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಈ ಭಾಗಗಳಲ್ಲಿ, ರಾಯಚೂರು, ಈ ಭಾಗಗಳಲ್ಲಿ ಅನ್ಪ್ರೆಸಿಡೆಂಟೆಡ್ ಫ್ಲಡ್. 100 ವರ್ಷದಲ್ಲಿ ಅಷ್ಟು ಮಳೆ ಆಗಿರಲಿಲ್ಲ. ಅಷ್ಟು ಮಳೆಯಾಗಿ ಪ್ರವಾಹ ಬಂತು. ಸುಮಾರು 2,47,000 ಮನೆಗಳು ಬಿದ್ದೋಗ್ಬಿಟ್ಟು. ಇವರೇ ಮೆಮೊರಾಂಡಮ್ನಲ್ಲಿ ಹೇಳಿರೋದು.
ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ ಹೇಳಿರ್ತಕ್ಕಂಥದ್ದು 2,47,000 ಮನೆಗಳು. ಅದ್ರ ಪರಿಹಾರ ಕೊಟ್ಟದ್ದು ಮಾತ್ರ ಮಾಧುಸ್ವಾಮಿ 1,33,000. ಅಂದ್ರೆ ಇನ್ನೂ 1,14,000 ಮನೆಗಳಿಗೆ ಕೊಡ್ಲಿಲ್ಲ. ನಾನು ಈಗ ಹೋದ್ರು ಕೂಡ, ನಾನು ಮೊನ್ನೆ ಎಲೆಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಎಂತದ್ದು ಗೋಕಾಕ್ ಮತ್ತೆ ರಾಯಬಾಗ್, ರಾಮದುರ್ಗ ಆ ಭಾಗಗಳಲ್ಲಿ ಹೋಗಿದ್ದೆ ಪ್ರಚಾರಕ್ಕೆ. ಅಲ್ಲಿ ಹೆಣ್ಮಕ್ಳು ಒಂದು 50 ಜನ ಹೆಣ್ಮಕ್ಳು ಅರ್ಜಿ ಹಿಡ್ಕೊಂಡು ಬಂದ್ರು. ನಾನು ಏನ್ರಮ್ಮ ಅಂತ ಕೇಳಿದೆ. ಸರ್, ನಮ್ಗೆ 2019 ಮನೆ ಬಿದ್ದೋಯ್ತು, ಇನ್ನು ಪರಿಹಾರನೇ ಕೊಟ್ಟಿಲ್ಲ ಸರ್. ಮನೆ ಬಿದ್ದೋದು ಪರಿಹಾರ ಕೊಟ್ಟರು, ಕೆಲವರಿಗೆ ಮೊದಲನೇ ಕಂತು ಕೊಟ್ಟರು, ಕೆಲವರಿಗೆ ಮೊದಲನೇ ಕಂತೇ ಕೊಡ್ಲಿಲ್ಲ, ಕೆಲವರಿಗೆ 2ನೇ ಕಂತು ಕೊಡ್ಲಿಲ್ಲ, 3ನೇ ಕಂತು ಕೊಡ್ಲಿಲ್ಲ, ಮನೆಗಳೆಲ್ಲ ಬಿದ್ದೋಗ್ಬಿಟ್ಟು 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಮನೆಗಳು ಬಿದ್ದೋದ್ರೆ 10% ಒಳಗಡೆ ಬಿದ್ದೋದ್ರೆ ಕೊಡಲ್ಲ, ಪರಿಹಾರ ಕೊಡಲ್ಲ. 10%ಗಿಂತ ಹೆಚ್ಚಾಗಿದ್ರೆ ಮಾತ್ರ ಪರಿಹಾರ ಕೊಡೋದು. 10ರಿಂದ 25% ಹಾನಿಯಾಗಿದ್ರೆ 50,000 ರೂಪಾಯಿ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಆಗಿದ್ರೆ 50% ಅಂತ ಜಾಸ್ತಿ ಆಗಿದ್ರೆ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅನೇಕ ಜನ ಪಾಪ ಮನೆ ಕಳ್ಕೊಂಡವರಿಗೆ ಇವತ್ತವರಿಗೆ ಹಣ ಕೊಟ್ಟಿಲ್ಲ. ಅರ್ಜಿ ಕೊಟ್ಟಿದ್ದಾರೆ ನನಗೆ. 2019 ಬಿದ್ದೋದಂತ ಮನೆಗಳು. ಬೆಳೆಗಳಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಮನೆ ಅಧ್ಯಕ್ಷರೇ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಇದೆಯಲ್ಲ, NDRF, SDRF, NDRF ಅಂತ ಇರ್ತದೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸ್ ಫಂಡ್ ಅಂತ ಇರ್ತವೆ. ನಿಮಗೆ 33% ಒಳಗಡೆ ಬೆಳೆ ಹಾನಿಯಾಗಿದ್ರೆ ಕೊಡಲ್ಲ ಪರಿಹಾರನ. ಇಫ್ ಇಟ್ ಇಸ್ ಬಿಲೋ 33%, ನೋ ಕಾಂಪನ್ಸೇಷನ್. ಗಿಂತ ಹೆಚ್ಚಾಗಿದ್ರೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಒಂದು ಕಂಡೀಷನ್. 2ನೇ ಕಂಡೀಷನ್ನು ಸ್ಟ್ಯಾಂಡಿಂಗ್ ಕ್ರಾಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಸಪೋಸ್ ಕಣದಲ್ಲಿ ಹಾಕೊಂಡಿರ್ತಾರೆ, ಭತ್ತ ಬಡ್ದಿರ್ತಾರೆ, ರಾಶಿ ಮಾಡ್ಕೊಂಡಿರ್ತಾರೆ, ಮಳೆ ಬಂದ್ಬಿಟ್ಟಿರ್ತದೆ, ರಾಶಿ ಎಲ್ಲ ತೇವ ಆಗ್ಬಿಡ್ತದೆ, ಅದಕ್ಕೆ ಕೊಡಲ್ಲ. ಏನಪ್ಪ ಅಗ್ರಿಕಲ್ಚರ್ ಮಿನಿಸ್ಟರ್? ಕೊಡಲ್ಲ, ಓನ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್. ಆಮೇಲೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಇದೆಯಲ್ಲ, ಇದು 2015ರಲ್ಲಿ ಪರಿಷ್ಕರಣೆ ಆದದ್ದು. 2015. ಈಗ ನಾವು 2021 ಕೊನೆಯಲ್ಲಿದ್ದೀವಿ. 21-22ನೇ ವರ್ಷದಲ್ಲಿ ಇದ್ದೀವಿ. ಇಲ್ಲಿವರೆಗೆ ಅದನ್ನು ಪರಿಷ್ಕರಣೆ ಮಾಡಿಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ ಅದಕ್ಕೆ ಮಾತ್ರ ಕೊಡ್ತೀವಿ. ಕಣದಲ್ಲಿದ್ರೆ ಕೊಡಲ್ಲ, ಅಲ್ಲಿ ಹಾಳಾಗ್ಬಿಟ್ಟಿದ್ರೆ ಕೊಡಲ್ಲ, ಅಥವಾ ಮೆದೆ ಹಾಕ್ಬಿಟ್ಟಿದ್ರೆ ಕೊಡಲ್ಲ. ಓನ್ಲಿ ಟು ದಿ ಸ್ಟ್ಯಾಂಡಿಂಗ್ ಕ್ರಾಪ್ಸ್. ನಾನು ಒತ್ತಾಯ ಮಾಡ್ತೀನಿ, ರಾಜ್ಯ ಸರ್ಕಾರನೂ ಕೂಡ ಒತ್ತಾಯ ಮಾಡಬೇಕು, ದಿಸ್ ಹ್ಯಾಸ್ ಟು ಬಿ ಅಮೆಂಡೆಡ್. ಇದು ಪರಿಷ್ಕರಣೆ ಆಗ್ಲೇಬೇಕು. ಈಗ 32% ಇದ್ರೆ ಕೊಡಲ್ಲ, 32.99% ಇದ್ರೆ ಕೊಡಲ್ಲ, 33%ಗಿಂತ ಒಳಗಡೆ ಇದ್ರೆ ಕೊಡಲ್ಲ. ಬೆಳೆ ನಷ್ಟ ಆಗ್ಬಿಟ್ಟಿದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ ಇದ್ರೆ ಮಾತ್ರ ಕೊಡ್ತಾರೆ. ಸ್ಟ್ಯಾಂಡಿಂಗ್ ಕ್ರಾಪ್ ಇಲ್ಲಿ ಅವ್ರಿಗೆ ಕೊಡಲ್ಲ. ಈಗ ನಾನು ಮುಖ್ಯಮಂತ್ರಿ ಆಗಿರುವಾಗ ಅದೇನು NDRF ಅಡಿನಲ್ಲಿ ಬರ್ತಿರ್ಲಿಲ್ಲ, SDRF ಅಡಿನಲ್ಲಿ ಬರ್ತಿರ್ಲಿಲ್ಲ.
ನಿಮ್ಮ ಜಿಲ್ಲೆನಲ್ಲಿ ಕೊಬ್ಬರಿಗೆ 2,96,000 ಕ್ವಿಂಟಾಲ್ ಖರೀದಿ ಮಾಡಿದ್ರು. 700 ರೂಪಾಯಿ ಇದ್ದದ್ದು 1,000 ರೂಪಾಯಿ ಮಾಡಿದೆ ಪ್ರೋತ್ಸಾಹ ಧನನ. ನಿಮ್ಗೆ ಗೊತ್ತಿರಬೇಕು, ನೀವು ಚಿಕ್ಕನಾಯಕನಹಳ್ಳಿ ಭಾಗದಿಂದ ಬರ್ತೀರಿ, ಗೊತ್ತಿರಬೇಕು. ತುಮಕೂರು ಜಿಲ್ಲೆ 1,000 ರೂಪಾಯಿ ಮಾಡಿದೆ. 2,96,000 ಕ್ವಿಂಟಾಲ್ ಕೊಬ್ಬರಿಯನ್ನು ಖರೀದಿ ಮಾಡಿದ್ರು. 2017, 18ರಲ್ಲಿ, 15, 16ರಲ್ಲಿ ಮಾಡಿದ್ರು. ನೀವೆಷ್ಟು ಖರೀದಿ ಮಾಡಿದ್ರಿ ಗೊತ್ತಾ? ಒಂದು ವರ್ಷ ಖರೀದಿ ಮಾಡಿದ್ರಿ 2019ರಲ್ಲಿ ಬರೀ 50,400 ಕ್ವಿಂಟಾಲ್. 50,400 ಕ್ವಿಂಟಾಲ್ ಇವ್ರು ಖರೀದಿ ಮಾಡಿದ್ರು. ಮಾತೆತ್ತಿದ್ರೆ ರೈತರ ಪರ ಸರ್ಕಾರ, ನಮ್ದು ರೈತರ ಪರ ಸರ್ಕಾರ ಅಂತ ಹೇಳ್ಕೊತಾರೆ. ನಾವು ರೈತ ನಾಯಕರು ಅಂತ ಹೇಳ್ಕೊತಾರೆ. ಆದ್ರೆ ಖರೀದಿ ಮಾಡಿದ್ದು ಕೊಬ್ಬರಿನ ನಾವು ಎಷ್ಟು ಮಾಡಿದ್ದು ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡಲಿಲ್ಲ. ನೀವು 50,400 ಕ್ವಿಂಟಾಲ್ ಕೊಬ್ಬರಿ ಖರೀದಿ ಮಾಡಿದ್ರು 2019-20. ನಾವು 17-18ರಲ್ಲಿ 2,96,000 ಕ್ವಿಂಟಾಲ್ ಕೊಬ್ಬರಿಯನ್ನು ಖರೀದಿ ಮಾಡಿದ್ದು. ತೊಗರಿಗೆ MSP ಮೇಲೆ 450 ರೂಪಾಯಿ ಕೊಟ್ಟು, ಆಮೇಲೆ 550 ರೂಪಾಯಿ ಕೊಟ್ಟು. ನೀವೇನ್ ಮಾಡಿದ್ರೆ ಬಂದ ತಕ್ಷಣ 2019-20ರಲ್ಲಿ 550ರಿಂದ 550 ರೂಪಾಯಿನಿಂದ 300 ರೂಪಾಯಿ ಇಳಿಸ್ಬಿಟ್ರಿ. ಅದು 1 ವರ್ಷ ತಗೊಂಡ್ರಿ ಪ್ರೋತ್ಸಾಹ ಧನ ಕೊಟ್ಟು. ನಾವು 450 ಸಾರಿ ಒಂದು ಸಾರಿ ಮೊದಲನೇ ಸಾರಿ ಕೊಟ್ಟು, ಆಮೇಲೆ 550 ರೂಪಾಯಿ MSP ಮೇಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಅದ್ರ ಮೇಲೆ 550 ರೂಪಾಯಿ ಕೊಟ್ಟು ತಗೊಂಡು ಪ್ರೋತ್ಸಾಹ ಧನ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯು ನೀಡ್ ನಾಟ್ ಸ್ಟಿಕ್ ಟು NDRF norms. You need not stick to SDRF norms. ಅದು ಪರಿಷ್ಕರಣೆನೇ ಆಗಿಲ್ಲ. 2015ರಲ್ಲಿ ಆಗಿರೋದು. ಇವತ್ತು ನಾವು 22ರಲ್ಲಿ ಇದ್ದೀವಿ. 7 ವರ್ಷಗಳಾಯ್ತಾ ಬಂತು. 14-15ರಲ್ಲಿ ಆಗಿದ್ದದು ಈಗ 7 ವರ್ಷ ಆಯ್ತಾ ಬಂತು. ನಾನು ಭತ್ತಕ್ಕೆ ಆ ರಾಯಚೂರು, ಸಿಂದಗಿ ಆ ಭಾಗದಲ್ಲೆಲ್ಲ, ಮಾನವಿ, ಕೊಪ್ಪಳ ಆ ಭಾಗದಲ್ಲೆಲ್ಲ, ಗಂಗಾವತಿ ಆ ಭಾಗದಲ್ಲೆಲ್ಲ, ಕನಕಗಿರಿ ಆ ಭಾಗದಲ್ಲೆಲ್ಲ ಆಲಿಕಲ್ ಮಳೆ ಬಿದ್ದೋಗ್ಬಿಡ್ತು. 2014 ಮಾರ್ಚ್ ಆಲಿಕಲ್ ಮಳೆ ಬಿದ್ದೋಯ್ತು. ಎಲ್ಲ ಬೆಳೆ ಎಲ್ಲ ಬಿದ್ದೋಗ್ಬಿಟ್ಟು, ನೆಲಕ್ಕೆ ಬಿದ್ದೋಗ್ಬಿಟ್ಟು, ಮೊಳಕೆ ಎಲ್ಲ ಬಂದು ಹಾಳಾಗೋಯ್ತು, ನಾಶ ಆಗೋಯ್ತು. ಆಗ ಒಂದು ಹೆಕ್ಟೇರ್ಗೆ 25,000 ರೂಪಾಯಿ ಪರಿಹಾರ ಕೊಟ್ಟಿದೆ. ಇಲ್ಲಿ HK ಪಾಟೀಲ್ ಇದ್ದಾರೆ. ಈರುಳ್ಳಿ ಬಂದು ಹೋಯ್ತು, ನಿಮ್ ಕಡೆ ಗದಗನಲ್ಲಿ ಅಲ್ಲೆಲ್ಲ ಈರುಳ್ಳಿ ಹೋಯ್ತು, ಅದಕ್ಕೆಲ್ಲ ಪರಿಹಾರ ಕೊಟ್ಟರು. ಅಡಿಕೆ ರೋಗ, ಕೊಳೆ ರೋಗ ಬಂದ್ಬಿಡ್ತು, ಅದಕ್ಕೆಲ್ಲ ಪರಿಹಾರ ಕೊಟ್ಟು. ಅಲ್ಲಿ ದ್ರಾಕ್ಷಿ, ಬಿಜಾಪುರ ಆ ಭಾಗದಲ್ಲಿ ಪರಿಹಾರ ಕೊಟ್ಟ ನಾವು. ನಾನು ಇದನ್ನೆಲ್ಲ ಆಮೇಲೆ ದ್ರಾಕ್ಷಿ ಬೆಳೆಗಾರ ಕೊಟ್ರಿ ಸರ್. ದ್ರಾಕ್ಷಿ ಹೇಳ್ದೆ ಆನಂದ ದ್ರಾಕ್ಷಿ ದ್ರಾಕ್ಷಿ ಬೆಳೆಗಾರ ಕೊಟ್ಟಿದ್ದೀರಿ ಸರ್ ತಾವು. ಹೌದು, ಕೊಟ್ಟಿದ್ದು. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯ ಸರ್ಕಾರ NDRF ನಾರ್ಮ್ಸ್ನೇ ಕೂತ್ಕೋಬೇಕಾದ ಅಗತ್ಯ ಇಲ್ಲ. ಈಗ NDRF ನಾರ್ಮ್ಸ್ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ, ಖುಷ್ಕಿ ಜಮೀನಿನಲ್ಲಿ ಬೆಳೆ ಬೆಳೆದಿದ್ರೆ 1 ಹೆಕ್ಟೇರ್ ಬೆಳೆಗೆ, ಅದು ಸ್ಟ್ಯಾಂಡಿಂಗ್ ಕ್ರಾಪ್ ಹಾಳಾಗಿದ್ರೆ 6,800 ರೂಪಾಯಿ ಕೊಡ್ತಾರೆ. 2.5 ಎಕರೆ ಜಮೀನಿಗೆ, 1 ಹೆಕ್ಟೇರ್ಗೆ 2.5 ಎಕರೆ ಜಮೀನಿಗೆ 6,800 ರೂಪಾಯಿ. ನೀರಾವರಿ ಜಮೀನಾದ್ರೆ 13,500 ರೂಪಾಯಿ ಕೊಡ್ತಾರೆ ನೀರಾವರಿಗೆ. ತೋಟದ ಬೆಳೆಗಳಾದ್ರೆ ಕಾಫಿ, ಅಡಿಕೆ, ಮೆಣಸು,
ಈ ಬೆಳೆಗಳಾದ್ರೆ 18,000 ರೂಪಾಯಿ ಕೊಡ್ತಾರೆ. ಇದು ಯಾವುದೋ ಕಾಲದಲ್ಲಿ 7 ವರ್ಷಗಳಿಂದ ನಿಗದಿ ಮಾಡಿದ್ದದು. ಈಗ ಬಿತ್ತನೆ ಬೀಜದ ಖರ್ಚು ಬರಲ್ಲ, ಗೊಬ್ಬರ ಅಂತ ಬಿಟ್ಬಿಡಿ, ಪೆಸ್ಟಿಸೈಡ್ಸ್ ಅಂತ ಬಿಟ್ಬಿಡಿ, ಉಳೋದು ಬಿಟ್ಬಿಡಿ, ಟ್ರ್ಯಾಕ್ಟರ್ ಖರ್ಚು ಬಿಟ್ಬಿಡಿ, ಲೇಬರ್ ಖರ್ಚು ಬಿಟ್ಬಿಡಿ. ನಾನು ಅದಕ್ಕೆ ಐ ಡಿಮ್ಯಾಂಡ್ ಕನಿಷ್ಠ ಪಕ್ಷ ಒಣ ಜಮೀನಿಗೆ 3 ಪಟ್ಟು ಹೆಚ್ಚಾಗಿ ಕೊಡಬೇಕು. 6,000. ಆಮೇಲೆ 2 ಹೆಕ್ಟೇರ್ಗಿಂತ ಜಾಸ್ತಿ ಕೊಡಲ್ಲ. ಸಪೋಸ್ ನಿಮ್ಮ ಹತ್ರ 20 ಹೆಕ್ಟೇರು ಜಮೀನು ಹೋಗ್ಬಿಟ್ಟದೆ, ಬೆಳೆ ನಷ್ಟ ಆಗ್ಬಿಟ್ಟದೆ ಅಂತ ಇಟ್ಕೊಳ್ಳಿ. ನಿಮಗೆ ಸಿಕ್ಕದು ಬರೀ 2 ಹೆಕ್ಟೇರ್ ಮಾತ್ರ. ಓನ್ಲಿ ಫಾರ್ 2 hectares. ದಟ್ ಇಸ್ ದಿ ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್. ಆಮೇಲೆ 1 ಹೆಕ್ಟೇರ್ಗೆ 6,800 ಕುಷ್ಕಿ ಜಮೀನಾದ್ರೆ, ಸರಿ ಜಮೀನಾದ್ರೆ 13,500 ರೂಪಾಯಿ, ತೋಟಗಾರಿಕೆ ಬೆಳೆ ಆದ್ರೆ 18,000 ರೂಪಾಯಿ. ನಾನು ಇದನ್ನ 3 ಪಟ್ಟು ಹೆಚ್ಚು ಮಾಡಿ, ಕನಿಷ್ಠ 3 ಪಟ್ಟು ಹೆಚ್ಚು ಮಾಡಿ. 6,800 ಇಂಟು 3 ಎಷ್ಟಾಗತ್ತೆ? 20,400 ರೂಪಾಯಿ ಆಗುತ್ತೆ ಒಂದು ಹೆಕ್ಟೇರ್ಗೆ. 20,400. ಅವನು ಎಷ್ಟೋ ಜಮೀನು ಕಳ್ಕೊಂಡಿದ್ದು, ಬೆಳೆ ನಷ್ಟ ಆಗಿರ್ತದೆ. ಕನಿಷ್ಠ ಪಕ್ಷ ಆ ಬಿತ್ತನೆ ಬೀಜನಾರು ಕೊಡಬೇಕಲ್ಲ, ಸಾಲ ಮಾಡಿ ತಗೊಂಡಿರ್ತಾನೆ. ಆಮೇಲೆ ನೀರಾವರಿ ಜಮೀನಿಗೆ 40,500, 3 ಪಟ್ಟು ಹೆಚ್ಚಾದ್ರೆ 13,500 ಇಂಟು 3. ಆಮೇಲೆ ತೆಂಗು, ಅಡಿಕೆ, ಪೆರೇನಿಯಲ್ ಬೆಳೆಗಳಿಗೆ ಇದೆಯಲ್ಲ, ಇವಕ್ಕೆ 3 ಪಟ್ಟು ಅಂದ್ರೆ 54,000 ರೂಪಾಯಿ ಆಗುತ್ತೆ ಒಂದು ಹೆಕ್ಟೇರ್ಗೆ. ಮ್ಯಾಕ್ಸಿಮಮ್ 2 hectares ಕೊಡೋದು. ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಂದು ಸರ್ಕಾರಕ್ಕೆ ಒತ್ತಾಯ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ. ನಾವಿದ್ದಾಗ ಕೆಲವೆಲ್ಲ NDRF ನಾರ್ಮ್ಸ್ನ ಬಿಟ್ಟು ಕೊಟ್ಟಿದ್ದೀವಿ, SDRF ನಾರ್ಮ್ಸ್ನ ಬಿಟ್ಟು ಕೊಟ್ಟಿದ್ದೀವಿ. ಬಿಕಾಸ್ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಈಗ ಮೊದಲೇ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಕೃಷಿ ಬೆಳಿಬೇಕಲ್ಲ, ಬಿಕಾಸ್ GDPಗೆ ಹೆಚ್ಚು ಆದಾಯ ಬರೋದು ಕೃಷಿಯಿಂದ, ಹೆಚ್ಚು ಉದ್ಯೋಗ ಸೃಷ್ಟಿಯಾಗೋದು ಕೃಷಿಯಿಂದ. ಕೃಷಿನ ನಾವು ಆಕರ್ಷಣೀಯವಾಗಿ ಮಾಡದೆ ಹೋದರೆ ಕೃಷಿನೇ ಮಾಡೋದು ಬಿಟ್ಬಿಡ್ತಾರೆ. ಆಮೇಲೆ ನಾವು ಫುಡ್ ಸೆಕ್ಯೂರಿಟಿ ಮಾಡೋಕ್ಕಾಗೋದಿಲ್ಲ, ಆಹಾರದಲ್ಲಿ ಸ್ವಾವಲಂಬನೆ ಮಾಡೋಕ್ಕಾಗಲ್ಲ, ಎಲ್ರಿಗೂ ಊಟ ಕೊಡೋಕ್ಕಾಗಲ್ಲ, ಆಹಾರ ಕೊಡೋಕ್ಕಾಗಲ್ಲ. ಒಂದು ಕಾಲದಲ್ಲಿ ಬೇರೆ ಬೇರೆ ವಿದೇಶಗಳಲ್ಲಿ ಹೋಗಿ, ಅಮೆರಿಕ ಅಂತ ದೇಶಗಳಲ್ಲಿ ಹೋಗಿ ಮರಳೋಡ್ಕೊಂಡು ನಿಂತ್ಕೋಬೇಕಾದಂಥ ಪರಿಸ್ಥಿತಿ ಇತ್ತು. ಗ್ರೀನ್ ರೆವಲ್ಯೂಷನ್ ಆಗೋದಕ್ಕೆ ಮುಂಚಿತವಾಗಿ, ಅಗ್ರಿಕಲ್ಚರ್ ರೆವಲ್ಯೂಷನ್ ಆಗೋದಕ್ಕೆ ಮುಂಚಿತವಾಗಿ ಈ ಪರಿಸ್ಥಿತಿ ಇತ್ತು. ಅದು ಆಗ್ಬಾರದು. 136 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ. ಕರ್ನಾಟಕದಲ್ಲಿ 6,80,00,000 ಜನ ಇದ್ದಾರೆ. ಆಗ್ಬಾರ್ದು. ಅದಕ್ಕೋಸ್ಕರ ಇವತ್ತು ಅಶೋಕ್ ಅವರಿಗೆ ನಾನು ಹೇಳ್ತೀನಿ, ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಐ ಡೋಂಟ್ ನೋ, ನೀವು ಹೋಗಿದ್ದೀರಿ ನಾವು ಗೊತ್ತಿಲ್ಲ, ಯಾವ ಜಿಲ್ಲೆಗಳಿಗೆ ಹೋಗಿದ್ದೀರಿ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಜೊತೆ ಹೋಗಿದ್ದೀರಿ ಅಂತ ನೋಡಿದೆ ಪತ್ರಿಕೆಯಲ್ಲಿ. ಚಿಕ್ಕಮಗಳೂರಿಗೆ, ಕೋಲಾರಕ್ಕೆ, ಯಾವುದೋ ಒಂದು 2-3 ಜಿಲ್ಲೆಗಳಿಗೆ ಹೋಗಿದ್ರಿ. ಬಟ್ ಬೇರೆ ಮಂತ್ರಿಗಳು ಯಾರು ಹೋಗಿದಾರೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳೇ ಇಲ್ಲ ಈಗ ನಿಮ್ಮಲ್ಲಿ. ಮಧುಸ್ವಾಮಿ ಇದ್ದಾರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು? ಇಲ್ಲಪ್ಪ. ಎಲ್ಲಿದೆ ಅಶೋಕ? ಎಲ್ಲಪ್ಪ ನೀನು ಯಾವ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು? ನೀನು ಬರೀ ಬಾವುಟ ಹಾರ್ಸಕ್ ಅಷ್ಟೇ ಇರೋದು ನೀವು. ಅದು ಇಲ್ವಾ? ಬಾವುಟ ಹಾರ್ಸಕ್ ಅಷ್ಟೇ ಇರೋದಪ್ಪ. ಅಲ್ಲ, ಒಂದೇ ನಿಮಿಷ. ಕೋವಿಡ್ಗೆ ಸಂಬಂಧಪಟ್ಟಂತೆ ಮತ್ತು ಫ್ಲಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ತಾವು ಹೇಳಿದ್ರಿ, ಮುಖ್ಯಮಂತ್ರಿ ಜೊತೆನೂ ಕೂಡ 2 ಜಿಲ್ಲೆಗೆ ಹೋಗಿದ್ದೀನಿ. ಅದು ಬಿಟ್ಟು ಕೂಡ ನಾನು ಕೊಡಗು,
ಹಾಸನ, ಮಂಡ್ಯ, ತುಮಕೂರು ಈ ಜಿಲ್ಲೆಗಳಲ್ಲೂ ನಾವು ಪ್ರವಾಸ ಮಾಡಿದ್ದೀರಿ. ಸರ್ಕಾರದ ಯಾವ್ಯಾವ ಫ್ಲಡ್ ಇನ್ಚಾರ್ಜ್ ಇದ್ರು ಎಲ್ಲ ಮಿನಿಸ್ಟ್ರುಗಳು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ. ಕೊಡ್ತೀರಿ. ದಯಮಾಡಿ ಅದನ್ನ ಟೂರ್ ಪ್ರೋಗ್ರಾಮ್ ಇಡಿ. ಅವ್ರನ್ನ ಯಾವ ಜಿಲ್ಲೆಗೆ ಹೋಗಿದ್ರು ಅಂತ. ನೀವೆಲ್ಲೆಲ್ಲಿ ಹೋಗಿದ್ದೀರಾ ಅಂತಾನು ನಮ್ಗೆ ಇಲ್ಲ ಬೇಡ, ಗೊತ್ತಿದೆ. ನಾನು ಹೋಗಿದ್ದೀನಿ ಬಹಳ ಜಿಲ್ಲೆಗಳಿಗೆ. ಮೈಸೂರಿಗೆ ಹೋಗಿದ್ದೀನಿ, ಚಾಮರಾಜನಗರಕ್ಕೆ ಹೋಗಿದ್ದೀನಿ, ಮಂಡ್ಯಕ್ಕೆ ಹೋಗಿದ್ದೀನಿ, ಕೋಲಾರಕ್ಕೆ ಹೋಗಿದ್ದೀನಿ, ಚಿಕ್ಕಮಗಳೂರಿಗೆ ಹೋಗಿದ್ದೀನಿ, ಬೆಂಗಳೂರಲ್ಲಿ ಹೋಗಿದ್ದೀನಿ, ಶಿವಮೊಗ್ಗಕ್ಕೆ ಹೋಗಿದ್ದೀನಿ, ಚಿಕ್ಕಮಗಳೂರಿಗೆ ಹೋಗಿದ್ದೀನಿ, ಆಮೇಲೆ ಬಾಗಲಕೋಟೆಗೆ ಹೋಗಿದ್ದೀನಿ. ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದು ಹೊರತುಪಡಿಸಿ ಸರ್ ನೀವು ಹೋಗಿದ್ದೀರಾ? ನಾನು ಗದಗ ಹೋಗಿದ್ದೀನಿ. ನನ್ಗೆ ಗೊತ್ತಿಲ್ಲ. ನಮ್ಮ ಪಕ್ಕದ ತಾಲೂಕಿಗೆ ಬಂದಿಲ್ಲ ನೀವು. ನಮ್ಮ ಪಕ್ಕದ ತಾಲೂಕಿಗೆ ಬಂದಿದ್ದೀರಿ? ಹೇಳಿ ನೋಡೋಣ, ಯಾವತ್ತು ಬಂದಿದ್ದೀರಿ? ನಾ ಕೇಳ್ತೀನಿ, ಅಧಿಕಾರಿಗಳಿಗೆ ಕೇಳ್ತೀನಿ ಯಾವತ್ತು ಬಂದಿದ್ದೀರಿ ಅಂತ ಹೇಳಿ. ಅಲ್ಲ, ನೀವು ಬಂದು ಪ್ರವಾಹ ಬಂದ ನೋಡೋದಕ್ಕೆ ಯಾವತ್ತು ಬಂದಿದ್ದೀರಿ? ಮಲಪ್ರಭಾ ನದಿ ನೋಡೋದಕ್ಕೆ ಉದ್ದಕ್ಕೆ ನೋಡ್ಕೊಂಡು ಬರ್ತದೆ. ನದಿ ದಂಡೆ ಮೇಲೆ ಇರ್ತೇನೆ ನಾನು 24 ತಾಸು ನದಿ ದಂಡೆ ಮೇಲೆ. ನಾನೇನು ಹೇಳೋದು ಅಂದ್ರೆ, ಕೂತ್ಕೊಳ್ರಿ ಸಿ ಪಾಟೀಲ್ರೆ, ಜನರಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಸ್ಗಳಿಲ್ಲ. ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಇಲ್ಲದೆ ಇರೋದ್ರಿಂದ ಯಾರು ಜವಾಬ್ದಾರಿ ತಗೋತಾ ಇಲ್ಲ. ಕೋಲಾರಕ್ಕೆ ಬಂದಿದ್ದಾರೆ ಏನಪ್ಪ ನೀವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್? ರಮೇಶ್ ಕುಮಾರ್ ಬಂದಿದ್ರು ನಾವು ಹೋಗಿದಾಗ. ನೀವು ಇದಾರ? ಬೆಂಗಳೂರು ರೂರಲ್ ಇದಾರ? ಯಾರು? ರತ್ನ ಅಷ್ಟೇ. ಅವ ಮುನಿ ರತ್ನ, ದ್ವಂದ್ವನಾಮ ಮುನಿ ರತ್ನ. ಅದೇನೇ ಇರಲಿ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ದೇರ್ ಇಸ್ ನೋ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೂ ಇಸ್ ಇನ್ಚಾರ್ಜ್ ಆಫ್ ದಿ ಡಿಸ್ಟಿಕ್. ಬಹಳ ಜನ ಓಕೆ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ದೇರ್ ಆರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಸ್. Many district in charge ministers, they have not visited their own districts. I have used the word many, not all. Many district in charge ministers. ಬೇಡ, ಯಾಕೆ ಹೇಳ್ತೀರಿ ಪದೇ ಪದೇ? ಯಾಕೆ ಹೇಳ್ತೀರಿ? ಕೇಳ್ಕೊಂಡು ಬರ್ಕೊಳ್ರಿ ಎಲ್ಲ. ಇಲ್ಲ, ಮಾಧುಸ್ವಾಮಿ ಅವರು ಸೀನಿಯರ್ ಅಲ್ಲ, ಅವ್ರು ಹೇಳಿದ್ರು. ರಾಮಸ್ವಾಮಿ ಹೋಗಿದ್ದಾರೆ, ತುಮಕೂರಿನಲ್ಲೆಲ್ಲ ಓಡಾಡ್ತಾರೆ. ತಪ್ಪು ಇದೆಲ್ಲ ಮಾಹಿತಿ ಎಲ್ಲ ಹೋಗೋದು ಬೇಡ. ರಾಮಸ್ವಾಮಿ ಓಡಾಡ್ತಾ, ಈಗ ಮಾಧುಸ್ವಾಮಿ ಓಡಾಡ್ತಾ ಇರೋದು ನನಗೆ ಗೊತ್ತಿದೆ. ಅದಕ್ಕೆಲ್ಲ ಗೊತ್ತು ನನಗೆ ಮಾಧುಸ್ವಾಮಿ ಓಡಾಡೋದು. ಈಗ ನಮ್ಮ ಮಂಡ್ಯ, ಈಗ ನಮ್ಮ ಮೈಸೂರಿನಲ್ಲಿ ಅವರು ಒಂದು ಸ್ವಲ್ಪ ಎಲ್ಲ ಕೆಲ ಕಡೆ ಹೋಗ್ತಾರೆ, ಎಲ್ಲ ಕಡೆ ಹೋಗೋದಿಲ್ಲ. ಕೂತ್ಕೊಳ್ಳಿ, ಯಾಕೆ ಎದ್ದು ನಿಂತ್ಕೊಳ್ತೀರಿ ಮಿನಿಸ್ಟರ್? ಅಲ್ಲ ಸರ್, ಹೋಗಿಲ್ಲ ಅಂತ ಹೇಳಿದ್ರು. ಇಲ್ಲ, ನಾ ಕೂತ್ಕೋಬೇಕಿಲ್ಲ, ನೀವು ಹೋಗಿದ್ದೀರಿ. ಅಲ್ಲ, ನೀವು ಒಂದ್ ನಿಮಿಷ ನಮಗೋಸ್ಕರ ಕೂತ್ಕೊಂಡ್ರೆ ಒಳ್ಳೇದು. ನಾನೇ ಕೂತ್ಕೊತೀನಿ, ಹೇಳ್ರಿ. ಧನ್ಯವಾದಗಳು ಸರ್. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ಸರ್ಕಾರ ಆದೇಶ ಹೊರಡಿಸಿ ಕೋವಿಡ್ಗೆ ಸಂಬಂಧಪಟ್ಟಂತೆ, ಫ್ಲಡ್ಗೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿ ಅವ್ರನ್ನ ಡಿಸ್ಟ್ರಿಕ್ಗೆ ಕಳಿಸ್ಕೊಟ್ಟಿದ್ದೀರಿ. ಮತ್ತು ಎರಡನೇದು, ತಾವು ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು ಪ್ರವಾಸ ಮಾಡಿಲ್ಲ ಅಂತ ನಾನು ಪತ್ರ, ಯಾಕಂದ್ರೆ ಚುನಾವಣೆ ಬಂದ ತಕ್ಷಣ ನಾನು ಪತ್ರ ಬರೆದೆ, ಚುನಾವಣಾ ಆಯೋಗಕ್ಕೆ ನಾನೇ ಪತ್ರ ಬರೆದೆ. ಪತ್ರ ಬರೆದ 2 ದಿನ ಆದಮೇಲೆ ಆ ಪತ್ರದಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಆ್ಯಕ್ಟ್ಗಳು ಏನೇನೋ ಕೇಂದ್ರದ ಆ್ಯಕ್ಟ್ಗಳು, ನಮ್ಮ ಆ್ಯಕ್ಟ್ಗಳೆಲ್ಲ ಸೇರಿಸಿ ಒಂದು ಪತ್ರ ನನಗೆ ವಾಪಸ್ ಕೊಟ್ಟಿದ್ದಾರೆ. ಏನಂದ್ರೆ ಅದರಲ್ಲಿ ಕನ್ಸರ್ನ್ಡ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳಿಗೆ ಮಾತ್ರ ಅನುಮತಿಯನ್ನ ಕೊಟ್ಟಿದ್ದೀರಿ. ಅವರು ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಹೋಗಿ ಭೇಟಿ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಅಧಿಕಾರಿಗಳು ಬರಂಗಿಲ್ಲ ಅಷ್ಟೇ. ಡಿಸ್ಟ್ರಿಕ್ಟ್ ಹೋಗಬಾರ್ದು ಅಂತ ಎಲ್ಲಿದೆ? ಇಲ್ಲ ಹಾಗೆ ಇಲ್ಲ, ನನಗೆ ಹೋಗಬಾರ್ದು ಅಂತ ಎಲ್ಲಿದೆ ಸರ್? ನೋ, ನನಗೆ ನೋ ಎಲೆಕ್ಷನ್ ಕಮಿಷನ್ ಕ್ಯಾನ್ ಬಾರಿಂಗ್ ಎನಿ ಮಿನಿಸ್ಟರ್ ಫ್ರಮ್ ಎಂಟರಿಂಗ್ ಎನಿ ಸ್ಟೇಟ್. ಅಧಿಕಾರಿಗಳು ಹೋಗಿ ಮಾಹಿತಿ ಕೊಡಬಾರ್ದು ಅಂತ ಇದೆ ಅಷ್ಟೇ. ಭೇಟಿ ಮಾಡಬಾರ್ದು, ಎಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಲ್ಲಿ ಹೋಗ್ಬಾರ್ದು ಅಂತ ಇರ್ತದೆ. ನೀವು ಜಿಲ್ಲೆಗೆ ಹೋಗ್ಬಾರ್ದು ಅಂತ ಇದೆಯಾ? ಅಧಿಕಾರಿಗಳಿಗೂ. ಹಾಗಾದ್ರೆ ನಿಮ್ಮ ಮೈಸೂರು, ಬೆಂಗಳೂರಿನಲ್ಲಿ ನೀವೆಲ್ಲೂ ತಿರುಗಾಡಂಗೆ ಇಲ್ಲ. ಕೋಡ್ ಆಫ್ ಕಾಂಡಕ್ಟ್ ಇದೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ನಲ್ಲಿ. ಮಾನ್ಯ ಸಭಾಪತಿಗಳೇ, ಈ ವಿಚಾರದಲ್ಲಿ ಕೊಟ್ಟಿದ್ದಾರೆ ಸರ್, ಕೋಡ್ ಆಫ್ ಕಂಡಕ್ಟ್ ನಲ್ಲಿ ಪರ್ಮಿಷನ್. ಅಧಿಕಾರಿಗಳು ಮಾತ್ರ ಇನ್ಸ್ಪೆಕ್ಷನ್ ಮಾಡೋ ಅಧಿಕಾರ ಇತ್ತು. ಯಾವ ಮಂತ್ರಿಗೂ ಯಾವ ಜಿಲ್ಲೆನಲ್ಲೂ ಹೋಗಿ ಭೇಟಿ ಮಾಡಿ ಏನ್ ಬೆಳೆ ನಷ್ಟ ಆಗಿರೋದನ್ನ ಫೀಲ್ಡ್ ವಿಸಿಟ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಹಳ ಸ್ಪಷ್ಟವಾಗಿ ಆರ್ಡರ್ ಇತ್ತು, ಎಲೆಕ್ಷನ್ ಕಮಿಷನ್ ಇಂದನೇ ಆರ್ಡರ್ ಇತ್ತು, ಯಾವುದೇ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಇಲ್ಲ, ಹೋಗಂಗಿಲ್ಲ. ಕೇವಲ ಕೃಷಿ ಸಚಿವರು, ರೆವಿನ್ಯೂ ಸಚಿವರು, ತೋಟಗಾರಿಕೆ ಸಚಿವರು
ಅದು ಹೇಳಿದ್ದು ಅದಕ್ಕೆ ಅಶ್ವಥ್ ನಾರಾಯಣ್, ಬೇರೆ ಇನ್ಯಾರಿಗೂ ಇಲ್ಲ. ಮಿಸ್ಟರ್ ಅಶ್ವಥ್ ನಾರಾಯಣ್, ನಾನು ಕೋಲಾರಕ್ಕೆ ಕೇಳಪ್ಪ ಇಲ್ಲಿ ಅಶ್ವಥ್ ನಾರಾಯಣ್ ಕೇಳ, ನಾನು ಹೇಳ್ಬಿಡ್ತೀನಿ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ಕೂತ್ಕೊಳ್ಳಿ ಪ್ಲೀಸ್. ಶಿವಲಿಂಗೇಗೌಡ ಕಾಲದಲ್ಲ. ಆಯ್ತಪ್ಪ. ಈಗ ನಾನು ಕೋಲಾರದ ಡಿ.ಸಿ.ಗೆ ಫೋನ್ ಮಾಡಿದ್ದೆ. ಕೋಲಾರಕ್ಕೆ ಬರ್ತಾ ಇದ್ದೀನಿ, ಚಿಕ್ಕಮಗಳೂರು ಬರ್ತಾ ಇದ್ದೀನಿ, ಚಿಕ್ಕಮಗಳೂರು ಡಿ.ಸಿ.ಗೂ ಫೋನ್ ಮಾಡಿದ್ದೆ, ಮೈಸೂರು ಡಿ.ಸಿ.ಗೂ. ಸರ್ ನೀವು ವಿಸಿಟ್ ಮಾಡ್ಬೋದು, ನಾವು ಅಧಿಕಾರಿಗಳಿಗೆ ಬರೋಕ್ಕಾಗಲ್ಲ ಸರ್ ಅಂತ ಹೇಳಿದ್ರು. ಯು ಕ್ಯಾನ್ ವಿಸಿಟ್, ಯು ಕ್ಯಾನ್ ಇನ್ಸ್ಪೆಕ್ಟ್, ಬಟ್ ಅಧಿಕಾರಿಗಳು ಬಂದು ನಿಮಗೆ ಬ್ರೀಫ್ ಮಾಡೋಕ್ಕಾಗಲ್ಲ, ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರ ಹೊರತು ಜಿಲ್ಲೆಗೆ ಹೋಗಬೇಡಿ ಅಂತ ಯಾವ ಅಧಿಕಾರಿನೂ ಹೇಳಲಿಲ್ಲ ನನಗೆ. ನೀವು ವಿಸಿಟೇ ಮಾಡಬಾರ್ದು, ಬೆಳೆ ಸಮೀಕ್ಷೆ ಮಾಡಬಾರ್ದು ಅಂತಂದ್ರೆ ಜಿಲ್ಲೆಗೆ ಹೋಗಬಾರ್ದು ಅಂತ ಹೇಳಿಲ್ಲ. ನೀವು ಪರ್ಟಿಕ್ಯುಲರ್ಲಿ ಬೆಳೆ ನಷ್ಟ ಆಗಿರೋ ವಿಚಾರದಲ್ಲಿ ಮಾತಾಡ್ತಿರಲ್ಲ, ಬೆಳೆ ನಷ್ಟದ ವಿಚಾರದಲ್ಲಿ ಮಾತಾಡಿದ್ವಿ. ಒಲ್ಲದ ಗಂಡನಿಗೆ ನಾವು ಹೋಗ್ಬೋದು, ಜಿಲ್ಲೆಗೆ ಯಾರು ಹೋಗ್ಬಾರ್ದು. ಅದೇ ಒಂದು ನೆಪ ಮಾಡ್ಕೊಂಡು ನೀವು ಹೋಗಿಲ್ಲ, ಚುನಾವಣೆಗೆ ಹೊರಟುಬಿಟ್ಟಿದ್ರಿ ಎಲ್ಲ. ನೆಪ ಎಲ್ಲ ಮಾಡ್ಕೊಳ್ಳ, ನೆಪ ಎಲ್ಲ ನೆಪ ಮಾಡ್ಕೊಂಡು ಚುನಾವಣೆ, ನೆಪ ಏನಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಚುನಾವಣೆಗೋಸ್ಕರ ನಿಮ್ಮವರು ನಮ್ಮವರು ಎಲ್ಲ ಅಲ್ಲೇ ಇದ್ರಲ್ಲ, MLC ಚುನಾವಣೆಗೆ ನೀವು ಯಾವ ಅಲ್ಲೇ ಇದ್ರಲ್ಲ, ಯಾವ ಚುನಾವಣೆ ನಾರಮ್ಸ್ನ ಫಾಲೋ ಮಾಡಿದಿರಿ ಹೇಳಿ ನೋಡೋಣ. ಕೊರೋನಾ ರೋಗ ಬಂತು, ಜನಾಶೀರ್ವಾದ ಅಂತ ಹೊರಟವ್ರು ಯಾರ್ರೀ? ನಿಮ್ಮ MP ಗಳು ಅಲ್ಲ, ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರಲ್ಲ. ಜನಾಶೀರ್ವಾದ, ನೂರಾರು ಜನ ಸೇರ್ಸ್ಕೊಂಡು ಜನಾಶೀರ್ವಾದ. ಬಿಜೆಪಿಗೆ ಜನ ಬರ್ತಾರೆ, ಅದಕ್ಕೋಸ್ಕರ ಹೋಗ್ತೀರಿ. ಕಾಂಗ್ರೆಸ್ಗೆ ಜನ ಬರಲ್ಲ, ನೀವು ಹೋಗಲ್ಲ ಅಷ್ಟೇ. ಏನಪ್ಪ ಸರ್, ಜನ ಬರ್ತಾರೆ ಅಂತ ಕೊರೋನಾ ಹರಡಿಸ್ತೀರಾ ಸರ್? ಹಾಗಾದ್ರೆ ಜನ ಆಶೀರ್ವಾದ ಮಾಡ್ತಾ ಇಲ್ಲ, ನಿಮಗೆ ಜನ ಶಾಪ ಆಗ್ತಾ ಇದ್ದಾರೆ. ಜನ ಶಾಪ ಎಲೆಕ್ಟ್ ಆಗ್ತಾವ್ರಲ್ಲ, ಎರಡನೇ ಟರ್ಮ್ ಕಂಟಿನ್ಯೂ ಆಗಿದಾರಲ್ಲ, ಅದು ಆಶೀರ್ವಾದ ಅಂತ, ಜನರ ಆಶೀರ್ವಾದ. ಸರಿ, ನಿಮಗೆ ಜನ ಆಶೀರ್ವಾದ ಅಂತ ನೆಪ ಹೇಳ್ಕೊಂಡು ಸ್ಲೋಗನ್ ಹಾಕೊಂಡು ಹೋಗೋದಷ್ಟೇ. ಜನರ ಆಶೀರ್ವಾದ ಅಂತೂ ಸಿಗಲ್ಲ ನಿಮಗೆ. ಅಲ್ಲಿ ಇದಕ್ಕೆ ಹೋಗ್ತೀರಿ, ಎಂಥದ್ದು ಅಲ್ಲಲ್ಲಲ್ಲ, ಸುರಾಜ್ಯ ಯಾತ್ರೆ. ಯಾವಾಗ ನೀವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡಿದ್ರಪ್ಪ? ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡಿದ್ರಪ್ಪ? ಸಾಮಾಜಿಕ ನ್ಯಾಯದ ಬಗ್ಗೆ ಯಾವಾಗ ಮಾತಾಡಿದ್ರಿ ಹೇಳಿ ನೋಡೋಣ. ಗ್ರಾಮ ಸ್ವರಾಜ್ಯ ಯಾತ್ರೆ, ಜನ ಸ್ವರಾಜ್ಯ ಯಾತ್ರೆ. ಏನ್ ಸ್ವರಾಜ್ಯ ಅಂದ್ರೆ ನನಗೆ ಗೊತ್ತಿಲ್ಲ. ಏನ್ ಸ್ವರಾಜ್ಯ? ಹೇಳೋದಕ್ಕೂ ತಿನ್ನೋದಕ್ಕೂ ಸಂಬಂಧ ಇಲ್ಲ, ಮಾಡೋದಕ್ಕೂ ಹೇಳೋದಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಮಾತುಗಳು ಇವು. ಒಂದಕ್ಕೊಂದು ಸಂಬಂಧ ಇಲ್ಲ. ಮನೆ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳ ಜನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅವ್ರವ್ರ ಜಿಲ್ಲೆಗಳಲ್ಲಿ ಹೋಗಿ ವರದಿ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ರಾಜ್ಯಕ್ಕೆ ವರದಿ ಕೊಟ್ಟು ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಏನು ಕೊಡಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಬೆಳೆಗಳು ನಷ್ಟ ಆಗಿದ್ದಾವೆ. ಇವತ್ತು ನೋಡಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ 31 ಜಿಲ್ಲೆಗಳಲ್ಲಿ 23 ಜಿಲ್ಲೆಗಳಲ್ಲಿ ಪ್ರವಾಹ, ಅತಿವೃಷ್ಟಿ ಬಂದ್ಬಿಟ್ಟಿದೆ. ಇಡೀ ವರ್ಷ 2021ರಲ್ಲಿ ಮೇ ತಿಂಗಳಲ್ಲಿ ತೌಕ್ತೆ ಅಂತ ಚಂಡಮಾರುತ ಬಂತು. ಆ ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲೆಲ್ಲ ತೊಂದರೆ ಆಯಿತು. ಆಮೇಲೆ ಜುಲೈ ಆಗಸ್ಟ್ನಲ್ಲಿ ಪ್ರವಾಹ ಬಂತು 2ನೇ ಸಾರಿ. 3ನೇ ಸಾರಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಫಸ್ಟ್ ವೀಕ್ವರೆಗೂ ಕೂಡ ಪ್ರವಾಹ ಬಂತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಪ್ರವಾಹ ಬಂತು. ಇಷ್ಟೊಂದು ಪ್ರವಾಹ, ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ 60 ವರ್ಷಗಳಲ್ಲಿ 2 ತಿಂಗಳಲ್ಲಿ ಬಂತಲ್ಲ ಪ್ರವಾಹ, ಬಂದಿರಲಿಲ್ಲ. ಮಳೆ ಬಂತಲ್ಲ, ಇಷ್ಟು ಬಂದಿರಲಿಲ್ಲ 60 ವರ್ಷಗಳಲ್ಲಿ. ಕೋಲಾರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ತುಮಕೂರು ಜಿಲ್ಲೆ ಇವೆಲ್ಲ ಬರಗಾಲಕ್ಕಿದ್ದಂತಹ ಜಿಲ್ಲೆಗಳು.
ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ವಾಡಿಕೆ ಮಳೆಗಿಂತ ಜಾಸ್ತಿ ಬಂದ್ಬಿಡ್ತು, 1 ಪಟ್ಟು 2 ಪಟ್ಟು. 166 ಅಕ್ಟೋಬರ್ ನವೆಂಬರ್ನಲ್ಲಿ 166 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ವಾಡಿಕೆ ಮಳೆ 307 ಮಿಲಿಮೀಟರ್ ಮಳೆ ಆಗಿದೆ. 307 ಮಿಲಿಮೀಟರ್ ಮಳೆ ಆಗಿದೆ. ದಟ್ ಮೀನ್ಸ್ ಟು ಶೇ 85% more than the normal rain. ಹಾಗಾಗಿ ಇವತ್ತು ಎಲ್ಲ ಜಿಲ್ಲೆಯ ಅನೇಕ ಜನ, ನಾನು ನಿನ್ನೆ 12.5 ಲಕ್ಷ ಅಂತ ಹೇಳಿದ್ದೆ ಹೆಕ್ಟೇರ್, ಈ ವರ್ಷ ಬೆಳೆ ನಾಶ ಆಗಿರೋದು 12.5 ಲಕ್ಷ ಹೆಕ್ಟೇರ್ ಅಂತ. ಈಗ ಇವತ್ತು ಅಂಕಿಅಂಶಗಳು ತರಿಸ್ಕೊಂಡೆ ಪುನಃ ನಾನು ಫಿಗರ್ಸ್ ಲೆಕ್ಕ ಹಾಕಿದ್ರೆ 13 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. 13 ಲಕ್ಷಕ್ಕೂ ಹೆಚ್ಚು, ಸುಮಾರು 35 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ನಿನ್ನೆ 25 ಲಕ್ಷ ಎಕರೆ ಅಂತ ಹೇಳಿದ್ದೆ, ಇವತ್ತು 31 ಲಕ್ಷ ಎಕರೆ ಅಂತ ಹೇಳಿದ್ದೆ. ಈಗ ಲೆಕ್ಕ ಹಾಕಿದ್ರೆ ಅದು 35 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಈ ವರ್ಷ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ದದು, ಒಟ್ಟು ಬಿತ್ತನೆ ಎಲ್ಲ ಸೇರಿ 78,63,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಅದರಲ್ಲಿ ಏಕದಳ ಧಾನ್ಯ ಬೆಳೆದಿದ್ದದ್ದು 33,63,000 ಹೆಕ್ಟೇರ್. ರಾಗಿ ಬೆಳೆದಿದ್ದದ್ದು 6.9 ಲಕ್ಷ ಹೆಕ್ಟೇರ್. ಅಂದ್ರೆ ಅದರ ನಿರೀಕ್ಷೆ ಮಾಡಿದ್ದದ್ದು 13 ಲಕ್ಷ ಟನ್ ಇಳುವರಿ ಬರ್ತದೆ ಅಂತ ಲೆಕ್ಕ ಹಾಕಿತ್ತು. 6.9 ಲಕ್ಷ ಹೆಕ್ಟೇರ್ನಲ್ಲಿ 13 ಲಕ್ಷ ಟನ್ ಇಳುವರಿ ಬರ್ತದೆ ಅಂತ ಲೆಕ್ಕ ಹಾಕಿ. ಇವತ್ತು ರಾಗಿ ಹೆಚ್ಚು ಕಡಿಮೆ ಮೋರ್ ದೆನ್ 75% ಅಲ್ಲ, ನಾವು ಹೋಗಿದಾಗ ಕೋಲಾರದಲ್ಲಿ 75% ಇರ್ತಿ ರಾಗಿ ನೆಲಕ್ಕೆ ಬಿದ್ದು ಮೊಳಕೆ ಬಂದು ನಾಶ ಆಗಿ ಕೊಳತೋಗಿ ಎಲ್ಲ ಆಗ್ಬಿಟ್ಟದೆ. ಆಮೇಲೆ ಭತ್ತ 10,21,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಹಾಕಿತ್ತು. ಇದು ಸುಮಾರು 25-30 ಲಕ್ಷ ಟನ್ ಕ್ವಿಂಟಾಲ್ ಭತ್ತ ಬರ್ತದೆ ಅಂತ ಲೆಕ್ಕ ಆಗಿದೆ. ಆಮೇಲೆ ತೊಗರಿ 14.2 ಲಕ್ಷ ಹೆಕ್ಟೇರ್ನಲ್ಲಿ ತೊಗರಿ ಹಾಕಿತ್ತು. ಸುಮಾರು 51 ಲಕ್ಷ ಟನ್ ತೊಗರಿ ಬರ್ತದೆ ಅಂತ ಲೆಕ್ಕ ಆಗಿದೆ. 4.9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ, ಆ ಶೇಂಗಾನು ಕೂಡ ಎಲ್ಲ ಹೋಗಿ ಮೊಳಕೆ ಬಂದು ಎಲ್ಲ ಹೋಯ್ತು. ಹೀಗೆ ಭತ್ತ, ಶೇಂಗಾ, ತೊಗರಿ, ಉದ್ದು, ಹೆಸರು. ಉತ್ತರ ಕರ್ನಾಟಕದ ಕಡೆ ಹತ್ತಿ, ಉದ್ದು, ಹೆಸರು, ಮೆಕ್ಕೆಜೋಳ, ತೊಗರಿ ಇವೆಲ್ಲ ಬೆಳೀತಾರೆ. ಇಲ್ಲಿ ಹಳೆ ಮೈಸೂರು ಕಡೆ ಭತ್ತ, ರಾಗಿ, ಆಮೇಲೆ ಶೇಂಗಾ, ಕಬ್ಬು ಇವೆಲ್ಲ ಬೆಳೀತಾರೆ. ಮಲೆನಾಡಿನಲ್ಲಿ ಕಾಫಿ, ಮೆಣಸು, ಅಡಿಕೆ, ತೆಂಗು ಇವೆಲ್ಲ ಬೆಳೀತಾರೆ. ಭತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಜಾಸ್ತಿ ಬೆಳೀತಾರೆ. ಅಲ್ಲಿ ಮಂಗಳೂರಿನಲ್ಲೂ ಬೆಳೀತಾರೆ, ಮಲೆನಾಡಿನಲ್ಲೂ ಕೂಡ ಬೆಳೀತಾರೆ. ಇವೆಲ್ಲ ಬೆಳೆಗಳು ಕೂಡ, ಸೋಯಾಬೀನ್ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ, ಎಲ್ಲ ನಾಶ ಆಗ್ಬಿಟ್ಟಿದ್ದಾವೆ. ಮೊಳಕೆ, ಈರುಳ್ಳಿ ಬಹಳ ಓಡ್ತದೆ. ಆಮೇಲೆ ಈರುಳ್ಳಿ, ಆಲೂಗೆಡ್ಡೆ
ಈ ಕಡೆ ದ್ರಾಕ್ಷಿ, ಆಲೂಗೆಡ್ಡೆ, ಆನಿಯನ್, ಕಡ್ಲೆ 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 ಈ ಕಡೆ ಉತ್ತರ ಕರ್ನಾಟಕದ ಕಡೆ ಕಡ್ಲೆ ಜಾಸ್ತಿ ಬೆಳೀತಾರೆ. ಕಡ್ಲೆ ಎಲ್ಲ ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿದ್ದಾವೆ. ಮಳೆ ಬಂದ್ರೆ ಆಮೇಲೆ ಹಿರಿದೆಯಲ್ಲ, ತೊಗರಿ ಇದೆಯಲ್ಲ, ಹೂ ಬಿಡಲ್ಲ, ಕಾಯಿ ಕಚ್ಚಲ್ಲ, ಅದು ಬರಲ್ಲ. ಹೂವು ಈ ಕಡೆ ಎಲ್ಲ ಕೋಲಾರದ ಕಡೆ, ಚಿಕ್ಕಬಳ್ಳಾಪುರದ ಕಡೆ ಈ ಕಡೆ ಎಲ್ಲ ಹೂ ಬೆಳೆದವ್ರೆ ಪಾಪ. ಒಂದೊಂದು ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹಾಕಿರೋ ಖರ್ಚು ಬರಲ್ಲ. ಟೊಮೆಟೊ, ಆಲೂಗೆಡ್ಡೆ ಇವೆಲ್ಲ ಬೆಳೆಗಳು ಕೂಡ ಇವತ್ತು ನಷ್ಟ ಆಗಿದ್ದಾವೆ. ಅದಕ್ಕೆ ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ಇದನ್ನ NDRF ಬಿಟ್ಟು SDRF ಬಿಟ್ಟು ಕೊಡಬೇಕು. ನಾನು ಅದಕ್ಕೆ ಹೇಳಿದ್ದು 6,800ಕ್ಕೆ ಸೀಮಿತ ಆಗ್ಬಿಡಿಯಪ್ಪ. 1 ಹೆಕ್ಟೇರ್ಗೆ ಕೊಡದೆ ಮ್ಯಾಕ್ಸಿಮಮ್ 2 ಹೆಕ್ಟೇರು. ಅದಕ್ಕೆ ಅದ್ರ 3 ಪಟ್ಟು ಕೊಡಿ, 20,400 ಕೊಡಿ. $40,500 ಕೊಡಿ ನೀರಾವರಿ ಪ್ರದೇಶಕ್ಕೆ 1 ಹೆಕ್ಟೇರ್ಗೆ. ಮತ್ತೆ ತೋಟದ ಬೆಳೆಗಳಿಗೆ ಪೆರೇನಿಯಲ್ ಕ್ರಾಪ್ಸ್ಗೆ 54,000 ರೂಪಾಯಿ 1 ಹೆಕ್ಟೇರ್ ಕೊಡಿ. 2 ಹೆಕ್ಟೇರ್ ಕೊಟ್ಟರೆ ಅಟ್ಲೀಸ್ಟ್ 1 ಲಕ್ಷ ರೂಪಾಯಿ ಸಿಗುತ್ತೆ. ರೈತ ಖರ್ಚು ಮಾಡಿರೋದ್ರಲ್ಲಿ ಬಿತ್ತನೆ ಬೀಜ ಆದರೂ ಕೂಡ ಬರಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತೆ ಎಲ್ಲಿ ಮನೆ ಕಳ್ಕೊಂಡಿದ್ದಾರೆ ನೋಡಿ, ಈ ವರ್ಷ ಒಂದೇ ಒಂದು ವರ್ಷದಲ್ಲಿ 35,321 ಮನೆಗಳು ಹೋಗಿದ್ದಾವೆ. 35,321 ಮನೆಗಳು ಹಾನಿಯಾಗಿದ್ದಾವೆ. 1 ರೂಪಾಯಿ ಕೊಟ್ಟಿದ್ದಾರೆ ಯಾರಿಗಾದ್ರೂ? ಎಷ್ಟು ಹೇಳಿದೆ? ಜಾಸ್ತಿ ಬಿದ್ದೋಗಿದಾವ? ಓಕೆ, 39,000. ಓಕೆ, ನಾವು ಸಬ್ಜೆಕ್ಟ್ ಟು ಕರೆಕ್ಷನ್. ನನಗಿರೋ ಇನ್ಫಾರ್ಮೇಶನ್, ನನಗೆ ನಿಮ್ಮ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ 35,321 ಮನೆಗಳು. ನನಗೆ ಬೇರೆ ನಿಮಗೆ ಬೇರೆ ಕೊಟ್ಟಿರ್ಬೇಕು ಅನ್ನೋ ಕಾಣಿಸುತ್ತೆ ಅಧಿಕಾರಿಗಳು. ನಿಮಗೂ ಅಧಿಕಾರಿಗಳಿಗೆ ಕೊಟ್ಟಿರೋದಲ್ವಾ? ಅಲ್ಲ, ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ನೀವು ರೂಲಿಂಗ್ ಪಾರ್ಟಿಲಿದ್ದೀರಿ. ಯು ಆರ್ ಎ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್. ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕಾನ್ಸ್ಟಿಟ್ಯೂಷನ್ ಹೇಳೋದು. ಇಲ್ಲಿ ಯಾವ ಶ್ಯಾಡೋ ಇದೆ? ಇಲ್ಲಿ ಇಲ್ಲಿ ಶ್ಯಾಡೋನೂ ಇಲ್ಲ, ವರ್ಚಿಯಲ್ಲೂ ಇಲ್ಲ, ಯಾವುದೂ ಇಲ್ಲ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳೋದಷ್ಟೇ. ಅವರು ಲೀಡರ್ ಆಫ್ ದಿ ಅಪೋಸಿಷನ್, ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳ್ತೀವಿ. ನೀವು ಕೊಟ್ಟಿಲ್ಲಪ್ಪ. ನೀವು ಬಂದದೆ ಬಂದದೆ ಯಾವಾಗ? ನೀವು ಅಧಿಕಾರಕ್ಕೆ ಬಂದದ್ದು ಎಲ್ಲಿಯವ್ರು ಬಂದಿದ್ರಿ? 83 ಬಂದು ಕಿತ್ತಾಕಿದ್ದೀರಿ. ಈಗ ಬಿಡಿ, ನಾನು ಅದೆಲ್ಲ ಚರ್ಚೆ ಆಗಿದೆ. ಇಲ್ಲಿ ಚರ್ಚೆ ಆಯ್ತು. ಆಗ ಮಾಧುಸ್ವಾಮಿ ಇರಲಿಲ್ಲ. 2009ರಲ್ಲಿ ಚರ್ಚೆ ಆಯ್ತು. ಲೀಡರ್ ಆಫ್ ದಿ ಅಪೋಸಿಷನ್ಗೆ ಎಲ್ಲೂ ಹೋಗ್ಬಾರ್ದು, ಟೂರ್ ಹೋಗ್ಬಾರ್ದು, ಅಧಿಕಾರಿಗಳು ಭೇಟಿ ಮಾಡಬಾರ್ದು ಅಂತೇಳಿ ಸರ್ಕ್ಯುಲರ್ ಹೊರಡಿಸಿದ್ದು ನೀವು. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರಿಬಾರ್ದು ಅಂತ ಹೇಳಿದ್ದು ಬಿಟ್ರೆ ಇನ್ನೇನು ಹೇಳಿಲ್ಲ. ಅದು ನಾವು ಮಾಡಿದ್ದಲ್ಲ, ಇದ್ದಿದ್ದು ಹೇಳಿದ್ವಿ ಪ್ರೋಟೋಕಾಲ್ ಅಲ್ಲಿ. ಮೀಟಿಂಗ್ ಮಾಡೋ ಅಧಿಕಾರ ಇಲ್ಲ. ಯಾವ ಮಾಹಿತಿ ಬೇಕಾದ್ರೂ ತಗೋಬಹುದು. ಆಫೀಸರ್ಸ್ ಎಲ್ಲಾ ಮಾಹಿತಿನೂ ಕೊಡ್ಬೇಕು ಅಂತಲೇ ಆದೇಶ ಇರೋದು. ಅಲ್ಲಪ್ಪ, ಅಧಿಕಾರಿಗಳನ್ನೇ ಭೇಟಿ ಮಾಡಬಾರ್ದು ಅಂದ್ರೆ ಹೆಂಗೆ? ಮೀಟಿಂಗ್ ಮೀಟಿಂಗ್ ಮಾಡೋ ಅಧಿಕಾರ ಇಲ್ಲ ಮಿನಿಸ್ಟರ್ ಬಿಟ್ಟು. ಹಿಂದೆ ಎಲ್ಲ ನಾವೆಲ್ಲ ಇದ್ದಾಗ, ಹಿಂದೆ ಇದ್ದಾಗ ಇಲ್ಲ, ಯಾವತ್ತೂ ಇಲ್ಲ. ನಾ ಹಿಂದೇನು ಚೀಫ್ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿಲ್ಲ. ಇಲ್ಲ ಸರ್, ಯಾವತ್ತೂ ಇಲ್ಲ ಸರ್. ಸಾರಿ ಟು ಸೇ, ಯಾವತ್ತೂ ಇಲ್ಲ ಸರ್. ಮಧುಸ್ವಾಮಿ ಕೂತ್ಕೊಳ್ಳಿ. ಹಿಂದೆ DC, SP ಎಲ್ಲರೂ ಕೂಡ ಬಂದು ಭೇಟಿ ಮಾಡ್ತಿದ್ರು ಲೀಡರ್ ಆಫ್ ದಿ ಅಪೋಸಿಷನ್. ಲೀಡರ್ ಆಫ್ ದಿ ಅಪೋಸಿಷನ್ಗೆ ಯಾವುದೇ ಜಿಲ್ಲೆಗೆ ಹೋದ್ರೆ ಬಂದು ಭೇಟಿ ಮಾಡೋರು, ಮಾಹಿತಿ ಕೊಡೋರು.
ಈಗ ಆ ಸರ್ಕ್ಯುಲರ್ ಹೊರಡಿಸಿದ ಮೇಲೆ ಹೊರಟು ನಿಂತೋಯ್ತು. ಮಾಹಿತಿ ಎಲ್ಲ ನಿಮಗೆ ಕೊಡ್ಲೇಬೇಕು, ಮಾಹಿತಿನ ಶೇರ್ ಮಾಡಲೇಬೇಕು. ಬಟ್ ಯು ಕ್ಯಾನಾಟ್ ಸಮನ್ ಮೀಟಿಂಗ್ ಅಂತ ಹೇಳಿರೋದು ನಿಜ ಸರ್. ಈಗ ನೀವು ಕೇಳಿ ನೋಡಿ, ಯಾವ್ದಾದ್ರು ಡಿ ಸಿ ಕೇಳಿ ನೋಡಿ. ನಾನು ಬಂದಾಗ ತುಮಕೂರು ಡಿ ಸಿ ಬಂದು ಭೇಟಿ ಮಾಡ್ತಾನ? ಕೇಳಿಯಪ್ಪ. ನಿಮ್ ಸಿಇಒ ಬಂದು ಭೇಟಿ ಮಾಡ್ತಾರ? SP ಬಂದು ಭೇಟಿ ಮಾಡ್ತಾರ? ಯಾರು ಮಾಡಲ್ಲ, ಬರಲ್ಲ. ಈಗ ನಾನೀಗ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದೀನಲ್ಲಿ, ಯಾವ ಜಿಲ್ಲೆಗೆ ಹೋಗ್ಲಿ DC-ನೂ ಬರಲ್ಲ, SP-ನೂ ಬರಲ್ಲ, CEO-ನೂ ಬರಲ್ಲ, ಡಿಸ್ಟ್ರಿಕ್ಟ್ ಹೆಡ್ಗಳು ಯಾರು ಬರಲ್ಲ. ನಾನು ಒಂದ್ಸಾರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು, ಮೈನಿಂಗ್ ನಡೀತಿರ್ತಾರೆ, ಇಲೀಗಲ್ ಮೈನಿಂಗ್ ಹೋಗಿದ್ದೆ ನೋಡಕ್ಕೆ ಅಂತ. ಆಗ ಈಗಿಲ್ಲ ಪಾಪ ಅವರು ರೆಡ್ಡಿ, ಆಗ ಯಾರು ರೆಡ್ಡಿ ಅವರು ಲೀಡರ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಎಂತ ರೆಡ್ಡಿ ಅವರು? ಜನಾರ್ದನ್ ರೆಡ್ಡಿ ಅವರಿಲ್ಲ. ಅವರು ಪಾಪ ಅವ್ರ ಹೆಸರು ಹೇಳ್ಬಾರ್ದು, ಅವರಿಲ್ಲ. ಬಟ್ ನಾನು ಹೋದಾಗ ಮಾಧುಸ್ವಾಮಿ ಒಬ್ಬ ಕಾನ್ಸ್ಟೇಬಲ್ ಬರಲಿಲ್ಲ ನನ್ನನ್ನ ನೋಡಕ್ಕೆ. ಒಬ್ಬ ಕಾನ್ಸ್ಟೇಬಲ್, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ಅಲ್ಲಿ ರಾಮ್ಗಢದಲ್ಲಿ ಇಲ್ಲೀಗಲ್ ಮೈನಿಂಗ್ ನಡೀತದೆ ಅಂತ ಹೇಳಿದ್ರು. ಅಲ್ಲಿ ನೋಡಕ್ ಹೋಗಿದ್ದೆ ನಾನು, ಇನ್ಸ್ಪೆಕ್ಷನ್ ಮಾಡಕ್ ಹೋಗಿದ್ದೆ. ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಎಲ್ಲ ಏನ್ ಮಾಡ್ಬಿಟ್ಟಿದ್ರು ಗೊತ್ತಾ? ಟ್ರೆಂಚಸ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬಾರ್ದು, ನಾನು ಹಂಗೆ ನಿಲ್ಸ್ಬಿಟ್ರು ಹೊತ್ತಿಗೆ. ಟ್ರೆಂಚಸ್ ರಸ್ತೆಗಳನ್ನೇ ತೋಡ್ಬಿಟ್ಟಿದ್ರು ಹೊತ್ತಿಗೆ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಯು ಮೇ ಬಿಲೀವ್, ಯು ಮೇ ನಾಟ್ ಬಿಲೀವ್, ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ಟ್ರೆಂಚಸ್ಸೇ ತೋಡ್ಬಿಟ್ಟಿದ್ರು, ರಸ್ತೆಗೆ ಮುಂದಕ್ಕೆ ಹೋಗಬಾರ್ದು, ನಾ ಹಿಂದಕ್ಕೆ ಬಂದೆ. ಒಬ್ಬ ನೀವು ಆಗಿರ್ಲಿಲ್ಲ, ಅಶ್ವಥ್ ನಾರಾಯಣ್ ನೀವು ಮಿನಿಸ್ಟರ್ ಇರ್ಲಿಲ್ಲ ಆಗ. ಅದೆಲ್ಲ ಓಲಿ ಯಡಿಯೂರಪ್ಪನವ್ರು ಕೇಳಿ, ಇಲ್ಲ ಬಂದಿಲ್ವ ಅವರು ಯಡಿಯೂರಪ್ಪನವರು? ಇವರು ಚೀಫ್ ಮಿನಿಸ್ಟ್ರು, ಬಳ್ಳಾರಿಗೆ ಹೋಯ್ತಾರೆ. ಓಲಿ DC SP ಬಂದು ಭೇಟಿ ಮಾಡಿದ್ರ, ರಿಸೀವ್ ಮಾಡ್ಕೊಂಡ್ರ ಅಂತ ಕೇಳಿಯಪ್ಪ ಓಲಿ ಒಂದ್ಸಾರಿ. ಇವಾಗ 1:30 ಆಗಿದೆ. DC SP ಹೋಗಿ ಒಂದ್ಸಾರಿ ಬಳ್ಳಾರಿನಲ್ಲಿ ರಿಸೀವ್ ಮಾಡ್ಕೊಂಡ್ರ ಅಂತ ಹೋಗಿ ಕೇಳಿಯಪ್ಪ. ಮಾಡಿಲ್ಲ. ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಇರುವಾಗ. ವಿರೋಧ ಪಕ್ಷದ ನಾಯಕರೇ, ನಿಂಗೆ ಗೊತ್ತಿಲ್ರಿ, ನನಗೆ ಗೊತ್ತು. ಕೇಳಿಬೇಕಾರೆ ಯಡಿಯೂರಪ್ಪನವ್ರು ಗುಟ್ಟ ಕೇಳಿ. ಅವರು ಈ ಮೇ ನಾಟ್ ಅಗ್ರಿ ಓಪನ್ಲಿ, ಕೇಳಿ ಗುಟ್ಟ ಕೇಳಿ. ಈಗ ಒಂದು ಬ್ರೇಕ್ ಮಾಡಿ DC ರಿಸೀವ್ ಮಾಡ್ಕೊಳಕ್ ಹೋಗಿಲ್ಲ. ಅದಕ್ಕೆ ಇವರು ಯಾರು ಹೆಗ್ಡೆ ಅವರು ಒಂದು ರಿಪೋರ್ಟ್ ಕೊಟ್ಟವರಲ್ಲ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದಿದ್ದದು ಅವರು. ರಿಪಬ್ಲಿಕ್ ಆಫ್ ಬಳ್ಳಾರಿ. ಈಗ ನೀನು ಓದ್ಬಿಟ್ಟು ನನಗೆ ಹೇಳ್ಬಿಟ್ಟು ಸುಮ್ಮನೆ ಕೂತ್ಬಿಟ್ರೆ ಹೆಂಗಪ್ಪ ನೀನು? ರಮೇಶ್ ಕುಮಾರ್ ಇವನೇ ನಮ್ಗೆ ಓದಿ ಎಲ್ಲ ನೋಟ್ಸ್ ಮಾಡಿಕೊಟ್ಟವನು ಮೈನಿಂಗ್ ಬಗ್ಗೆ. ವಿರೋಧ ಪಕ್ಷದ ನಾಯಕರೇ ವಿರೋಧ ಪಕ್ಷದ ನಾಯಕ ನೀವೇ ಬಿಟ್ಟಿಲ್ಲ ಅಂತಾರಲ್ಲ. ಟೈಮ್ ತೋರ್ಸಕ್ ಹೋಗ್ಬೇಡ್ರಿ, ಇದೆಲ್ಲ ಇದು ಬಹಳ ಇಂಪಾರ್ಟೆಂಟು. ಊಟಕ್ಕೆ 1:30ಗೆ ಊಟಕ್ಕೆ ಬೇಕಾದ್ರೆ 2 ಗಂಟೆ ಬಿಡಿ, ಆಮೇಲೆ ಮತ್ತೆ 3 ಗಂಟೆ ಸೇರೋಣ. 2 ಗಂಟೆ. ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ನಾ ಇನ್ನು ಪ್ರಿಲಿಮಿನರಿ ಇದ್ದೀನಿ. ಅಲ್ಲ, ಊಟಕ್ಕೆ ಎಲ್ಲರೂ ಕೇಳ್ತಾ ಇದ್ದಾರೆ. ಎಲ್ಲ 1:30, 1:45 ಆಗುತ್ತೆ. ಈ ಬಳ್ಳಾರಿ ಸರ ಸಿದ್ದರಾಮಯ್ಯ ಸರ್, ಯಾರು ಈ ಬಳ್ಳಾರಿ ಟ್ರೆಂಚ್ ನಿಂದ ಮುಂದೆ ಬರೋವಲ್ರಿ ನೀವು? ಆ ಕಡೆ ಅಂದ್ರೆ ಇವ್ರು ಈ ಕಡೆ ನಗ್ತಾವ್ರು, ಯಾಕೆ ಕೇಳ್ರಿ ಫಸ್ಟ್. ಐ ನೋ ಯುವರ್ ರಿಲೇಷನ್ಶಿಪ್ ವಿತ್ ರಮೇಶ್ ಕುಮಾರ್. ಐ ನೋ ನನ್ನ ರಿಲೇಷನ್ಶಿಪ್ ರಮೇಶ್ ಕುಮಾರ್ ಜೊತೆ ಇರೋದು ಗೊತ್ತಿದೆ ನಿನಗೆ. ಮನೆ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೈತರಿಗೆ ಅನ್ಯಾಯ ಆಗ್ಬಿಟ್ಟದೆ. ರೈತರು ಇವತ್ತು ಪಾಪ ಬೆಳೆ ಬೆಳೆದ್ಬಿಟ್ಟು ಈಗೆಲ್ಲ ಏನಾಗ್ತದೆ, ಮುಂಗಾರು ಬೆಳೆಗಳೆಲ್ಲ ಸಾಮಾನ್ಯವಾಗಿ ಸಂಕ್ರಾಂತಿ ಅಷ್ಟೊತ್ತಿಗೆ ಡಿಸೆಂಬರ್ ಕೊನೆಗೆ ಬರ್ತಿದ್ದವು ಮೊದಲೆಲ್ಲ. ಈಗ ಅಕ್ಟೋಬರ್ ನವೆಂಬರ್ನಲ್ಲೇ ಬರಕ್ಕೆ ಶುರು ಆಗ್ಬಿಟ್ಟಿದ್ದಾವೆ. ಹಿಂದೆ ಭತ್ತ ಅಂದ್ರೆ 6 ತಿಂಗಳು, ರಾಗಿ ಅಂದ್ರೆ 5 ತಿಂಗಳು,
ಬೆಳೀತಿದ್ದು, ಆ ಥರ ಅವಧಿ ಇತ್ತು ಅವಕ್ಕೆ. ಈಗೇನಾಗ್ಬಿಟ್ಟದೆ 3 ತಿಂಗಳು 3.5 ತಿಂಗಳಾಗ್ಬಿಟ್ಟದೆ. ಭತ್ತ ರಾಗಿಗೆಲ್ಲ 3 ತಿಂಗಳು 3.5 ಎಲ್ಲ ಹೈಬ್ರಿಡ್ ವೆರೈಟಿ ಬಂದ್ಬಿಟ್ಟವೆ ಈಗ ಎಲ್ಲ. ಭತ್ತ ಇಷ್ಟು ಎತ್ತರ ಬೆಳೀತಿದ್ದಾಗ ಈಗ 1 ಅಡಿ ಬೆಳೆಯೋದು, ಹುಲ್ಲೇ ಇಲ್ಲ. ಆಮೇಲೆ ಏನಾಗ್ಬಿಡ್ತದೆ, ಈಗ ನಿಂತು ನಿಮ್ಗೆ ಈ ಬಿದ್ದೋಗಿರ್ತದಲ್ಲ ಹುಲ್ಲು, ಕಟಾವು ಮಾಡಿ ಕಣಕ್ಕೆ ಹಾಕಿರ್ತಾರಲ್ಲ, ಮಳೆ ಬಂದು ನೆನ್ಕೊಂಡ್ಬಿಟ್ರೆ ಆ ಹುಲ್ಲು ದನ ಕರುಗಳಿಗೂ ತಿನ್ನಲ್ಲ. ಮತ್ತೆ ದನ ಕರುಗಳಿಗೆ ಮೇವು ಸಿಕ್ಕದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಮುಂದಿನ ವರ್ಷಕ್ಕೆ ಮೇವು ಸಿಕ್ಕಲ್ಲ. ಈಗ ನೀವು ಸರಿಯಾದ ರೀತಿ ಮಳೆ ಇಲ್ಲದೆ ಹೋದ್ರೆ ಅದನ್ನ ಬೆಳೆ ಕಟಾವಾದರೆ ಕರೆಕ್ಟಾಗಿ ಹುಲ್ ಸಿಗುತ್ತೆ, ಜೋಳದ ಕಡ್ಡಿ ಸಿಗುತ್ತೆ, ಕಡಲೆ ಶೇಂಗಾದು ಸಿಗುತ್ತೆ, ಇವೆಲ್ಲ ಸಿಗ್ತವೆ. ಇಲ್ಲ ಸಿಗೋದಿಲ್ಲ. ನಾನು ಕಬ್ಬಿಗೆ ಬೆಲೆ ಬಿದ್ದೋಯ್ತು ಅಂತೇಳಿ ಅಶೋಕ್ 1800 ಕೋಟಿ ರೂಪಾಯಿ ಕೊಟ್ಟೆ 15-16ರಲ್ಲಿ. ಕಬ್ಬಿನ ಬೆಲೆ ಬಿದ್ದೋಯ್ತು ಅಂತೇಳಿ ಅದೇನು NDRF ನಾರ್ಮ್ಸ್ನಲ್ಲಿತ್ತ, SDRF ನಾರ್ಮ್ಸ್ನಲ್ಲಿತ್ತ. 1800 ಕೋಟಿ ರೂಪಾಯಿ ಕೊಟ್ಟೆ. 1 ಟನ್ಗೆ 300 ರೂಪಾಯಿ 350 ರೂಪಾಯಿ ಎಲ್ಲ ಕೊಟ್ಟೆ ಅಡಿಷನಲ್ ಆಗಿ. ಅಲ್ಲಿ ಫ್ಯಾಕ್ಟ್ರಿ ಅವರು ಎಷ್ಟು ಕೊಡ್ತಾರೆ ಅದ್ರ ಮೇಲೆ 300 ರೂಪಾಯಿ 350 ರೂಪಾಯಿ ಕೊಟ್ಟೆ. ನೀವು ಕೊಡಿ. NDRF ಹೇಳ್ತಾ ಕೂತ್ಕಂದ್ರೆ ಹೆಂಗೆ, SDRF ಹೇಳ್ತಾ ಕೂತ್ಕಂದ್ರೆ ಹೆಂಗೆ? ರೈತರಿಗೆ ಏನು ಸಿಗುತ್ತೆ? ಅದರಿಂದ ಏನು ಸಿಗುತ್ತೆ? 6800 ರೂಪಾಯಿ ಸಾಕ ಕುಸ್ಕಿ ಜಮೀನಲ್ಲಿ 1 ಹೆಕ್ಟೇರ್ಗೆ? ಮ್ಯಾಕ್ಸಿಮಮ್ 2 ಹೆಕ್ಟೇರ್ ಕೊಡ್ತೀರಿ, 7000 ಎಷ್ಟಾಯ್ತು? 600 ರೂಪಾಯಿ ಆಯ್ತು. ಸಾಕದು? 10 ಎಕರೆ ಇರೋನು ಏನ್ ಮಾಡ್ಬೇಕು? 10 ಎಕರೆ ಬೆಳೆ ನಷ್ಟ ಆಗ್ಬಿಟ್ರೆ ಎಲ್ಗೂ ಹೋಗ್ಬೇಕು ಅವನು? ಸಾಲ ಮಾಡ್ಕೊಂಡು ಇಂಥೊಂದು ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಕೊಟ್ಟೋಗ್ಬಿಡ್ತಾನೆ. ಪಾಪ ಹೆಣ್ಮಕ್ಳು, ನನಗೆ ರಾಯಬಾಗ್ನಲ್ಲಿ 50 ಜನ ಹೆಣ್ಮಕ್ಳು ಅರ್ಜಿ ಕೊಟ್ಬಿಟ್ಟು ನಮಗೆ ಮನೆ ಬಂದಿಲ್ಲ ಸರ್, ಮನೆ ಕೊಡದೆ ಹೋದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳೋದು. ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಗೋಕಾಕ್ನಲ್ಲಿ ಮತ್ತು ರಾಯಬಾಗ್ನಲ್ಲಿ ಹೆಣ್ಮಕ್ಳುಗಳು, ರಾಮದುರ್ಗ ಆ ಭಾಗದಲ್ಲಿ ನಮಗೆ ಮನೆ ಪರಿಹಾರ ಕೊಡದೆ ಹೋದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಬಿಡ್ತೀವಿ. ಈ 39,000 ಮನೆಗಳು ಬಿದ್ದಿದ್ದಾವೆ. ಈ ವರ್ಷ ಅಶೋಕ್ ಒಂದು ರೂಪಾಯಿ ಕೊಟ್ಟಿದ್ದೀರಾ ಈ ವರ್ಷ ಮನೆ ಬಿದ್ದೋಗಿರೋದಕ್ಕೆ? ಸರ್ 1 ರೂಪಾಯಿ ಕೊಟ್ಟಿಲ್ಲ ಸರ್, ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ ಸರ್. ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ರು. ಕೊಟ್ಟಿದ್ದೀರಾ ಮನೆಗೆ? ಎಲ್ಲಿ ಕೊಡಿಯಪ್ಪ? ಯಾವ ಊರಿಗೆ ಕೊಟ್ಟಿದ್ದೀರಿ? ಎಷ್ಟು ಮನೆಗಳು ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಈ ವರ್ಷ 2021ಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದೀರಿ ಮನೆ ಬಿದ್ದೋಗಿದೆ? ನೀವೇ ಹೇಳಿದ್ರಿ 39,000 ಮನೆ ಬಿದ್ದೋಗಿದೆ ಅಂತ. ಎಷ್ಟು ಮನೆಗಳು ಕೊಟ್ಟಿದ್ದೀರಿ? ಎಷ್ಟು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ? ಹೇಳ್ತೀನಿ ಸರ್. ಅದು ಬೆಳೆಗಳು ಕೊಟ್ಟಿದ್ದೀರಿ 787 ಕೋಟಿ ರೂಪಾಯಿ ಅವ್ರಿಗೆ ಅಕೌಂಟ್ಗೆ ಹಾಕಿದ್ದೀವಿ ಅಂತ ಹೇಳ್ತೀರಿ. ಅದು ಇಟ್ ಡಸ್ ನಾಟ್ ಇನ್ಕ್ಲೂಡ್ ನಿಮ್ಗೆ ಗೊತ್ತಿಲ್ಲ ಬಿಡ್ರಿ, ನೀವು ಪವರ್ ಮಿನಿಸ್ಟರ್, ನಿಮ್ಗೇನು ಗೊತ್ತದು? ಅವ್ರು ನಾ ಕೂತ್ಕೊಂಡ್ರೆ ಹೇಳ್ತೀರ, ಆಮೇಲೆ ಉತ್ತರ ಕೊಡೋಗಿ ಹೇಳ್ತಾರೆ. ನೀವು ಸೇರ್ಕೊಂಡು ಹೇಳಿ, ಎಷ್ಟು ಕಂಬಗಳು ಬಿದ್ದೋಗಿತ್ತು, ಎಷ್ಟು ಕಂಬಗಳು ಕೊಟ್ಟಿದ್ದೀರಿ, ಎಷ್ಟು ಟ್ರಾನ್ಸ್ಫಾರ್ಮರ್ಗಳು ಸುಟ್ಟೋಗಿದ್ದೋ ಅವೆಷ್ಟು ಕೊಟ್ಟಿದ್ದೀವಿ, ಅವೆಲ್ಲ ಹೇಳಿ. ಆಮೇಲೆ ಈ ತರ ಒಂದು ಮನೆ ಕೊಟ್ಟಿಲ್ಲ ಈ ವರ್ಷ. ಹೇಳಿ ಅಪ್ಪ, ನೀವು 2019ರಲ್ಲಿ ಕೊಟ್ಟಿದ್ದೀರಿ 1652 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಅಲ್ವಾ? ಆಮೇಲೆ 1318 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ 2020ನೇ ಇಸ್ವಿನಲ್ಲಿ. ಈ ವರ್ಷ ಎಷ್ಟು ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಎಷ್ಟು ಬಂದಿದೆ ಕೇಂದ್ರ ಸರ್ಕಾರದಿಂದ? ಈ ವರ್ಷ 787 ಕೋಟಿ ಕೊಟ್ಟಿದ್ದೀವಿ ಅಂತ ನೀವು ಹೇಳಿದ್ದೀರಿ. ನನಗೆ 12ನೇ ತಾರೀಕಿನವರೆಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ, 12 ಡಿಸೆಂಬರ್ವರೆಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 787 ಕೋಟಿ ಹಾಕಿದ್ದೀವಿ ಅಂತ. ಅದು ನೀವೇನು ಹೇಳಿದ್ದೀರಿ? ನಾವು ನೇರವಾಗಿ
ರೈತರ ಅಕೌಂಟ್ಗೆ ಹಾಕ್ಬಿಟ್ಟಿದ್ದೀವಿ, ಮಧ್ಯವರ್ತಿಗಳು ಮಾಡಿದವ್ರು ನಾವು, ನೇರ ಅಕೌಂಟ್ಗೆ ಹಾಕಕ್ಕೆ ಶುರು ಮಾಡಿದವ್ರು ನಾವು. ಅದನ್ನ ನೀವು ಕ್ಲೈಮ್ ಮಾಡಾಗಿಲ್ಲ, ಅದನ್ನ ನಾವು ಮಾಡಿರೋದನ್ನ ಇವ್ರು ಮಾಡ್ಬಿಟ್ಟು ನಾವು ನೇರ ಅಕೌಂಟ್ ಮಾಡಿದ್ವಿ, ಮಧ್ಯವರ್ತಿಗಳು ತಪ್ಪಿಸ್ಬಿಟ್ಟಿದ್ದೀವಿ. ಅದು ನಾವಿದ್ದಾಗಲೇ ಶುರು ಮಾಡೋದು ಅದನ್ನ, ನೇರ ಅಕೌಂಟ್ಗೆ ಹಾಕೋದು. ಆಧಾರ್ ಇಲ್ಲೇ ಹೋದ್ರೆ ಮಾಡ್ತಿದ್ರಿ? ಆಧಾರ್ ಮಾಡಿದವ್ರು ಯಾರು? ಮನಮೋಹನ್ ಸಿಂಗ್ರವ್ರಲ್ವಾ? ನೀವು ಮಾಡಿದ್ರಿ? ವಿರೋಧ ಮಾಡಿದವ್ರು ಯಾರು? ನೀವಲ್ವಾ? ಏನೋ ಸುಮ್ಮನೆ ಹೇಳೋದು. ಆಧಾರ್ ಕಾರ್ಡ್ ಮಾಡಿದವರು ಮನಮೋಹನ್ ಸಿಂಗ್ ಅವರು. ಆ ಆಧಾರ್ ಕಾರ್ಡ್ ಮಾಡೋದ್ರಿಂದ ಅಕೌಂಟ್ಗೆ ನೇರವಾಗಿ ಹಾಕ್ಲಿಕ್ಕೆ ಸಾಧ್ಯ ಆಯಿತು. ಅದನ್ನ ನಮ್ಮ ಕಾಲದಲ್ಲೇ ಮಾಡ್ತು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲೇ ಮಾಡ್ತು. ಈ ವರ್ಷ ಒಂದೇ ಒಂದು ಮನೆಗೆ ಪರಿಹಾರ ಕೊಟ್ಟಿಲ್ಲ. 39,000 ಮನೆಗಳು ಬಿದ್ದೋಗಿದ್ದಾವೆ. ಸುಮಾರು 35 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥದ್ದು 12 ಲಕ್ಷ ಎಕರೆ ಪ್ರದೇಶಕ್ಕೆ ಮಾತ್ರ. ಇನ್ನು 20 ಲಕ್ಷಕ್ಕೂ ಹೆಚ್ಚು ಎಕರೆ ಪ್ರದೇಶಗಳಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಇಲ್ಲಿವರೆಗೂ ಕೊಟ್ಟಿರೋದು 12ರಿಂದ 13 ಲಕ್ಷ ಹೆಕ್ಟೇರ್ವರೆಗೆ, ಅಲ್ಲ ಎಕರೆವರೆಗೆ. ಇನ್ನು 20 ಲಕ್ಷಕ್ಕೂ ಹೆಚ್ಚು ಎಕರೆದಲ್ಲಿ ಬೆಳೆ ಹಾನಿಯಾಗಿರೋದಕ್ಕೆ ಮಾಡಬೇಕು. ಆಮೇಲೆ ನೀವು ಈ ಬೆಳೆ ನಮೂದು ಮಾಡ್ತಾರಲ್ಲ ವಿಲೇಜ್ ಅಕೌಂಟೆಂಟ್ಗಳು, ಅದು 8ನೇ ತಾರೀಕಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ, 8/12ಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಅನೇಕ ಕಡೆಗಳಲ್ಲಿ ನಮೂದು ಮಾಡಿಲ್ಲ. ಪಾಪ ಅವರೇನು ಮಾಡಬೇಕು? ಮೊದಲೇ ನೀವು 33% ಬೆಳೆ ನಷ್ಟ ಆಗಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತೀರಿ. ಇದು ಬೇರೆ ನಿಲ್ಲಿಸ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ. ಐ ಡಿಮ್ಯಾಂಡ್ ಮತ್ತೆ ಎಲ್ಲ ಅಧಿಕಾರಿಗಳಿಗೂ ಹೇಳ್ಬೇಕು, ಬೆಳೆ ನಮೂದು ಮಾಡಬೇಕು, ನಷ್ಟ ಆಗಿರ್ತಕ್ಕಂಥದ್ದನ್ನ ಬರಿಬೇಕು, ಸರ್ವೆ ಮಾಡಬೇಕು ಕರೆಕ್ಟಾಗಿ. ಇಲ್ಲಿ ಹೋದರೆ ಪಾಪ ರೈತರಿಗೆ ಅನ್ಯಾಯ ಆಗ್ಬಿಡ್ತದೆ. ರೈತರಿಗಾಗಲೇ ಕಷ್ಟದಲ್ಲಿದ್ದಾರೆ. ಆಮೇಲೆ ಈಗ 2ನೇ ಬೆಳೆಗೂ ಹಾಕಕ್ಕಾಗಲ್ಲ. ಏನು ಆಗೋಯ್ತು? ಏನ್ ಶ್ರೀನಿವಾಸಗೌಡ ಹಾಕಕ್ಕಾದ? ಈಗ ಬೆಳೆ ಮತ್ತೆ ಬಿತ್ತನೆ ಆಗಕ್ಕಾದ? ಆಗೋಯ್ತು. ಕೃಷಿ ಸಚಿವರಾಗಿದ್ದವರು ನೀವು, ಇನ್ನು ಆಗೋಯ್ತು. ಬಿತ್ತನೆಗೆ ಮಾಡಕ್ಕಾಗಲ್ಲ. ಏನೋ ಮುಂಗಾರಿನಲ್ಲಿ ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಹಾಕಕ್ಕೆ ಪ್ರಯತ್ನ ಮಾಡ್ತಾರೆ, ಬಿತ್ತನೆ ಹೋದ್ರೆ ಅಥವಾ ಮಳೆ ಬಂದು ಹೋದ್ರೆ ಇನ್ನೊಂದು ಬೆಳೆ ಮಾಡ್ತಾರೆ. ಈಗ ಏನ್ ಮಾಡ್ತೀರಿ? ರೈತರು ಇನ್ನೊಂದು ಬೆಳೆ ಮಾಡಕ್ ಆಗೋದಿಲ್ಲ. ಭಾರಿ ಕಷ್ಟ ರೈತರಿಗೆ. ರೈತ ಕುಟುಂಬದಿಂದ ಬಂದಿರೋರಿಗೆ ಗೊತ್ತಾಗುತ್ತೆ. ನೀವು ರೈತ ಕುಟುಂಬದಿಂದ ಬಂದಿರಬೇಕು, ಔಟ್ಸ್ಕರ್ಟ್ಸ್ ನಲ್ಲಿ ಇದ್ದೀರಿ ನೀವು. ಹಾಗೆಲ್ಲ ಜಮೀನುಗಳು ಇದ್ದವನ್ನ ಕಾಣಿಸುತ್ತೆ ನಿಮಗೆ. ಬಹಳ ಕಷ್ಟ ಆಗ್ಬಿಟ್ಟದೆ ಇವತ್ತು ರೈತರಿಗೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿವರೆಗೆ 4 ಮೆಮೊರಾಂಡಮ್ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರಕ್ಕೆ. ಜುಲೈನಲ್ಲಿ ಒಂದು ಮೆಮೊರಾಂಡಮ್, ಆಗಸ್ಟ್ನಲ್ಲಿ ಒಂದು ಮೆಮೊರಾಂಡಮ್, ಮತ್ತೆ ಇನ್ನೊಂದು ಆಗಸ್ಟ್ನಲ್ಲೇ ರಿವೈಸ್ಡ್ ಮೆಮೊರಾಂಡಮ್, ಮತ್ತೆ ಈಗ ಒಂದು ಮೆಮೊರಾಂಡಮ್ ನವೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ನಷ್ಟ ಆದದಕ್ಕೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀರಿ. ಕೇಂದ್ರ ಸರ್ಕಾರದಿಂದ ಇವತ್ತಿನವರೆಗೆ ಈ ವರ್ಷ ಮುಗೀತಾ ಬಂತು, ₹1 ಕೊಟ್ರ ನಿಮಗೆ? ಆದರೂ ನೀವೇನು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಅಲ್ಲ ಇವ್ರ ಕಾಲದಲ್ಲಿ, ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವ್ರ ಕಾಲಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದೀವಿ ದುಡ್ಡ ಅಂತ ಹೇಳ್ತೀರಿ ನೀವು. ನೋಡಿದ್ದೀನಿ ನಾನು ಪತ್ರಿಕೆಯಲ್ಲೆಲ್ಲ ನಿಮ್ಮ ಸ್ಟೇಟ್ಮೆಂಟ್. ಮನಮೋಹನ್ ಸಿಂಗ್ ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಆಯ್ತಪ್ಪ, ನಾನು ಅದಕ್ಕೆ ನಿನ್ನೆ ಹೇಳಿದೆ ನಿಮಗೆ, ಅದಕ್ಕೆ ನಿನ್ನೆ ಹೇಳಿದೆ ನಾನು. ಅದಪ್ಪ ಬಜೆಟ್ ನಿಮಗೆ ಜಾಸ್ತಿ ಆದಷ್ಟು ಜಾಸ್ತಿ ಮಾಡ್ಬೇಕಲ್ವಾ ಪರಿಹಾರನ? 16,65,000 ಕೋಟಿ
ಇತ್ತು 13-14ರಲ್ಲಿ ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು. ಈಗ 34,083,000 ಕೋಟಿ, 34,83,000 ಕೋಟಿ, ಮೋರ್ ದೆನ್ ಡಬಲ್. ಅಂದಮೇಲೆ ಜಾಸ್ತಿ ಆಗ್ಬೇಕಲ್ವಾ ಪರಿಹಾರ? NDRF ದುಡ್ಡು ಜಾಸ್ತಿ ಆಗಬೇಕು, SDRF ದುಡ್ಡು ಜಾಸ್ತಿ ಆಗ್ಬೇಕಲ್ಲ. ಅದು ನೋಡಿದಿರಿ ಹೇಳ್ತಿಲ್ಲ ನಂಗೆ. ನೀವು ನೋಡಿದ್ರೆ ಬಜೆಟ್ ನೋಡಿದ್ರೆ ಈಗ ನಾ ಹೇಳದ ಮೇಲೆ ತಗೊಬಂದಿದ್ದೀರಿ ನೆನ್ನೆ. ಆಯ್ತಪ್ಪ, ಈಗ ಆಯ್ತು, ನೀವು ಎಷ್ಟು ಕೊಟ್ಟಿದ್ದೀರಿ? ಹೇಳ ನಿಮಗೆ ಎಷ್ಟು ಕೊಟ್ಟಿದ್ದೀರಿ ಅಂತ. ಉತ್ತರ ಹೇಳುವಾಗ ಹೇಳಿ. ನೋಡ್ರಿ, ನೀವು 2019 ಕೊಟ್ಟಿರ್ತಕ್ಕಂಥದ್ದು 1,652 ಕೋಟಿ ರೂಪಾಯಿ, ಕರೆಕ್ಟಾ? 1,652 ಕೋಟಿ. SDRF ನಿಯಮಗಳಂತೆ 3,891.80 ಕೋಟಿ ಕೊಡಬೇಕು. ಆದರೆ ನೀವು ಕೊಟ್ಟದ್ದು 1,652 ಕೋಟಿ. ಆಮೇಲೆ 2020ರಲ್ಲಿ 1,318 ಕೋಟಿ. ಒಟ್ಟು 2,971 ಕೋಟಿ ಕೊಟ್ಟಿದ್ದೀರಿ 2 ವರ್ಷದಲ್ಲಿ. 2,971 ಕೋಟಿ. ಎಲ್ಲ ಒಂದು ಬ್ರೇಕ್ ಮಾಡಿ ಒಂದು ಅಶೋಕ ಇದ್ರೆ ಸಾಕು. ಕಂಟಿನ್ಯೂ ಮಾಡ್ತೀರಂತೆ. 2,971 ಕೋಟಿ. ಭೀಕರ ಬರಗಾಲ. ಊಟ ಆದ್ಮೇಲೆ ಏನ್ ಸಜೆಸ್ಟ್ ಮಾಡ್ತಾರೆ? ಅದಕ್ಕೆ ಅಲ್ಲ, ಅವರು ಎಲ್ಲರೂ ಆಯ್ತು, ಊಟ ಆದ್ಮೇಲೆ ಆಯ್ತು, ಊಟ ಆದ್ಮೇಲೆ ಮಾತಾಡ್ತೀನಿ. ಪ್ರಾರಂಭ ಆಗಿದೆ, ಎಲ್ಲ ಮಾಡಿದ್ದೀನಿ. ಈಗ ಸದನವನ್ನ ಮಧ್ಯಾಹ್ನ 3 ಗಂಟೆಗೆ ತಮಾಷೆ ಮಾಡ್ತಾ ಸೇರುವಂತೆ ಮುಂದೂಡಲಾಗಿದೆ.